Good morning, my dear students. In the earlier classes, we discussed the objectives of business. ಸೊ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಬಗ್ಗೆ ನಾನು ಹೇಳಿದ್ದೆ. ಆಬ್ಜೆಕ್ಟಿವ್ಸ್ ಅಂದ್ರೇನು? ಉದ್ದೇಶಗಳು. ಒಂದು ವ್ಯವಹಾರದ ಉದ್ದೇಶಗಳು ಏನಾಗಿರುತ್ತೆ, ಒಂದು ವ್ಯವಹಾರ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅವ್ರ ಉದ್ದೇಶ ಏನಾಗಿರುತ್ತೆ. ಸೊ ದೀಸ್ ಆಬ್ಜೆಕ್ಟಿವ್ಸ್ ಆರ್ ಡಿಸ್ಕಸ್ ಇನ್ ದಿ ಪ್ರೀವಿಯಸ್ ಕ್ಲಾಸ್. ಸೊ ಟುಡೇ ವಿ ಡಿಸ್ಕಸ್ ದ ಒಂದು ಮೇಜರ್ ಟಾಪಿಕ್ ಈಸ್ ಬಿಸ್ನೆಸ್ ರಿಸ್ಕ್ ಇನ್ ಫಸ್ಟ್ ಚಾಪ್ಟರ್. ಸೊ ಈ ಟಾಪಿಕ್ ಮಾಡೋಕ್ಕೂ ಮುಂಚೆ ನಿಮಗೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ನೀವು ಒಂದು ಓಲ್ಡ್ ಬಿಸ್ನೆಸ್ ಸ್ಟಡೀಸ್ ಅಂದರೆ 2017-18 ಬಿಸ್ನೆಸ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ತಿದ್ರೆ ಅದರಲ್ಲಿ ಫಸ್ಟ್ ಚಾಪ್ಟರ್ ನೇಮ್ ಏನಿದೆ ಅಂದರೆ ನೇಚರ್ ಆ್ಯಂಡ್ ಪರ್ಪೋಸಸ್ ಆಫ್ ಬಿಸ್ನೆಸ್ ಅಂತ ಇದೆ. ಅದೇ ನೀವು ಒಂದು ಹೊಸ ಟೆಕ್ಸ್ಟ್ ಬುಕ್ ಅಂದರೆ 2019-20 ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಇದೆ ಅಂದರೆ ಫಸ್ಟ್ ಚಾಪ್ಟರ್ ನೇಮು ಬಿಸ್ನೆಸ್, ಟ್ರೇಡ್ ಅಂಡ್ ಕಾಮರ್ಸ್. ಸೊ ಓಲ್ಡ್ ಟೆಕ್ಸ್ಟ್ ಬುಕ್ಸು ನೀವು ಸೀನಿಯರ್ ತಿಳ್ಸ್ಕೊಂಡು ರೆಫರ್ ಮಾಡ್ತೀವಿ, ಅದ್ರ ಫಸ್ಟ್ ಚಾಪ್ಟರ್ ಈ ಥರ ಇರುತ್ತೆ. ನೀವು ಏನಾರು ಇತ್ತು ಅಂದರೆ ಈ ಥರ ಇರುತ್ತೆ. ಸೊ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಎರಡೂ ಚಾಪ್ಟರ್ ಸೇಮೇ. ಅಪ್ಡೇಟ್ ವರ್ಷನ್ ಆಗಿ ಏನು ಮಾಡಿದ್ದಾರೆ ಅಂದರೆ ಅವರು ನೇಮ್ನ ಚೇಂಜ್ ಮಾಡಿದ್ದಾರೆ. ಸೊ ಇದರಲ್ಲಿ ಬರೋ ಕಂಟೆಂಟ್ಗಳು ಇದರಲ್ಲೂ ಇರೋದು. ಸೊ ಇದ್ರಲ್ಲಿ ಅಡಿಷ್ನಲಾಗಿ ಏನು ಆ್ಯಡ್ ಮಾಡಿದ್ದಾರೆ ಅಂದರೆ ಹಿಸ್ಟ್ರಿ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಅಡಿಷ್ನಲ್ ಆಗಿ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದಾರೆ. ಹಿಸ್ಟ್ರಿ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಡಿಷ್ನಲ್ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಸೊ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಬೋತ್ ಚಾಪ್ಟರ್ಸ್ ಆರ್ ಸೇಮ್ ಕಂಟೆಂಟ್ಸ್. ಸೊ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರದಿದೆ ನೇಮು, ಈ ಟೆಕ್ಸ್ಟ್ ಬುಕ್ಕಲ್ಲಿ ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇದೆ ನೇಮು. ಸೊ ಬೋತ್ ಆರ್ ದಿ ಸೇಮ್. ಅಡಿಷ್ನಲ್ ಆಗಿ ಒಂದೇ ಒಂದು ಎಕ್ಸ್ಟ್ರಾ ಅವ್ರ ಇನ್ಫಾರ್ಮೇಷನ್ ಆ್ಯಡ್ ಮಾಡಿರೋದೇ ಅಂದರೆ ಹಿಸ್ಟ್ರಿ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಆ್ಯಂಡ್ ಆ್ಯಸ್ ಇಟ್ ಈಸ್ ಈ ಚಾಪ್ಟರ್ಲಿ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಸ್ ಏನಾರು ಇದ್ದರೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇನ್ಫಾರ್ಮೇಷನ್ನ ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಓಕೆ, ಲೆಟ್ಸ್ ಮೂವ್ ಟು ದಿ ಟುಡೇಸ್ ಟಾಪಿಕ್. ಟುಡೇಸ್ ಟಾಪಿಕ್ ಈಸ್ ಬಿಸ್ನೆಸ್ ರಿಸ್ಕ್. ಮೊದಲನೇ ಚಾಪ್ಟರಲ್ಲಿ ಮತ್ತೊಂದು ಟಾಪಿಕ್ ಇದು ಬಿಸ್ನೆಸ್ ರಿಸ್ಕ್ ಅಂತೇಳಿ. ಓಕೆ, ಬಿಸ್ನೆಸ್ ರಿಸ್ಕ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇಫ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್, ರಿಸ್ಕ್ ವಿಲ್ ಬಿ ದೇರ್. ನಾವು ಒಂದು ಬಿಸ್ನೆಸ್ನ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ತೊಂದರೆಗಳು, ನಷ್ಟ ಭಯಗಳು ಇದ್ದೇ ಇರುತ್ತೆ. ನಷ್ಟ ಭಯ ಇಲ್ದಲೇ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ರಿಸ್ಕ್ ವಿಲ್ ಬಿ ದೇರ್ ಇನ್ ಎವ್ರಿ ಬಿಸ್ನೆಸ್. ಸೊ ಬಿಸ್ನೆಸ್ ರಿಸ್ಕ್ ಅಂದರೆ ಏನಂದರೆ, ದ ಟರ್ಮ್ ಬಿಸ್ನೆಸ್ ರಿಸ್ಕ್ ರೆಫರ್ಸ್ ಟು ದಿ possibility of inadequate profits or even losses due to uncertainty or unexpected events. ಬಿಸ್ನೆಸ್ ರಿಸ್ಕ್ ಏನಪ್ಪ ಅಂದರೆ ಇನ್ಅಡಿಕ್ವೇಟ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಾ ಆ್ಯಸ್ ಅರ್ಲಿಯರ್ ಕ್ಲಾಸಸ್ ಐ ಟೋಲ್ಡ್ ದಟ್ ಇಫ್ ಪ್ರಾಫಿಟ್ ಕೇಮ್, ಈ ಇಯರ್ಲಿ 100 ರೂಪಾಯಿ ಪ್ರಾಫಿಟ್ ಬಂತಂದರೆ ಸೆಕೆಂಡ್ ಇಯರ್ 100 ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಟ್ ಮೇ ಬಿ ದಿ ಚೇಂಜಸ್, ಇಟ್ ಮೇ ಬಿ ದಿ ಹೈ, ಇಟ್ ಮೇ ಬಿ ದಿ ಲೋ. ಅನ್ಸರ್ಟೈನಿಟಿ ಅಂದರೆ ಅಂತ ಹೇಳಿದರೆ ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಫ್ಯೂಚರ್ ಈಸ್ ಅನ್ಸರ್ಟೈನಿಟಿ ಬಿಕಾಸ್ ವಿ ಕೆನಾಟ್, ಫ್ಯೂಚರಲ್ಲಿ ಮುಂದೆ ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ ಅಂತ ನಾವು ಈಗಲೇ ಹೇಳೋಕ್ಕಾಗೋದಿಲ್ಲ. ಸೊ ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಇನ್ಫ್ಯಾಕ್ಟ್ ದೇರ್ ಈಸ್ ನೋ ಬಿಸ್ನೆಸ್ ವಿತೌಟ್ ರಿಸ್ಕ್. ಸೊ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ರಿಸ್ಕ್ ಇಲ್ದಲ್ಲಿ ಯಾವ ಬಿಸ್ನೆಸ್ಸು ಸಹ ನಡೆಯೋದಿಲ್ಲ. ರಿಸ್ಕ್ ಅನ್ನೋದು ಕಾಮನ್ ಆಗಿ ಎಲ್ಲ ಬಿಸ್ನೆಸ್ಸಲ್ಲೂ ಇರುತ್ತೆ. ಇಟ್ ಮೇ ಬಿ ದಿ ಸ್ಮಾಲ್ ಬಿಸ್ನೆಸ್, ಇಟ್ ಮೇ ಬಿ ದಿ ಲಾರ್ಜ್ ಬಿಸ್ನೆಸ್. ಬಿಸ್ನೆಸ್ ಈಸ್ ಹ್ಯಾವಿಂಗ್ ಎ ರಿಸ್ಕ್. ಸೊ ಸಣ್ಣ ಬಿಸ್ನೆಸ್, ಸಣ್ಣ ಉದ್ಯಮ ಆದ್ರೂ ಸಹ ತೊಂದರೆಗಳು ಇರುತ್ತೆ, ದೊಡ್ಡ ಉದ್ಯಮ ಆದರೂ ಸಹ ತೊಂದರೆಗಳು ಇರುತ್ತೆ. ಬಿಸ್ನೆಸ್ ರಿಸ್ಕ್ ಅರೈಸಸ್ ಡ್ಯೂ ಟು ಅನ್ಸರ್ಟೈನಿಟೀಸ್. ಸೊ ಬಿಸ್ನೆಸ್ ರಿಸ್ಕ್ ಯಾವ ಥರ ಅರೈಸ್ ಆಗ್ತಾರೆ? ಅನ್ಸರ್ಟೈನಿಟಿ ಅಂದರೆ ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಬಿಸ್ನೆಸ್ ರಿಸ್ಕ್ ಅಂದರೆ ಏನು? ದ ಟರ್ಮ್ ಬಿಸ್ನೆಸ್ ರಿಸ್ಕ್ ರೆಫರ್ಸ್ ಟು The term business risk refers to the possibility of inadequate profit. Possibility of inadequate profit inadequate profit or even losses.
even losses due to uncertainty or unexpected, due to uncertainties or unexpected events. So business risk ಅಂದ್ರೇನು? The term business risk refers to the possibility of inadequate profit. So possibility of inadequate profit, we cannot expect the profit same in the previous year ಏನ್ ಬಂದಿರುತ್ತೆ ಅದೇ ಪ್ರಾಫಿಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪ್ರಾಫಿಟ್ ಬರ್ದೇನೆ ಇರ್ಬೋದು. ಸೊ ವಿ ಕೆನಾಟ್ predict the profit, so it refers to the possibility of inadequate profit or even ಲಾಸಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಲಾಸ್ ಕೂಡ ಒಂದು ಬಿಸ್ನೆಸ್ನ ರಿಸ್ಕ್ ಆಗಿರುತ್ತೆ. ಡ್ಯೂ ಟು ಅನ್ಸರ್ಟೈನಿಟಿ ಅಂದ್ರೆ ಏನು? ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್, ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ರಿಸ್ಕ್, ಇನ್ ಫ್ಯಾಕ್ಟ್ ದೇರ್ ಇಸ್ ನೋ ಬಿಸ್ನೆಸ್ ವಿತೌಟ್ ರಿಸ್ಕ್. ಬಿಸ್ನೆಸ್ಸಲ್ಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್ ಯಾವ ಥರ ರಿಸ್ಕ್ಗಳು ಬರುತ್ತೆ? ಡಿಮ್ಯಾಂಡ್ ಫಾರ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇ ಡಿಕ್ಲೈನ್ ಡ್ಯೂ ಟು ಚೇಂಜಸ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಕನ್ಸ್ಯೂಮರ್. ಫಾರ್ ಎಕ್ಸಾಂಪಲ್, ನೀವು ಒಂದು ಬಿಸ್ನೆಸ್ಸಲ್ಲಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀರ, ಆ ಪ್ರಾಡಕ್ಟಿಗೆ ಈ ವರ್ಷದಲ್ಲಿ 2020ರಲ್ಲಿ ತುಂಬ ಬೇಡಿಕೆ ಇರುತ್ತೆ, ಆ ಪ್ರಾಡಕ್ಟ್ನ ಎಲ್ಲ ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅದೇ ಆ ಪ್ರಾಡಕ್ಟ್ ನೆಕ್ಸ್ಟ್ ಇಯರ್ ಅಂದರೆ 2021ರಲ್ಲಿ ಡಿಮ್ಯಾಂಡು ಡಿಕ್ರೀಸ್ ಆಗ್ತಾ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಕನ್ಸ್ಯೂಮರ್ ಪರ್ಚೇಸ್ ಮಾಡಿದ್ರು ಮಾಡ್ಬೋದು, ಆ ಪ್ರಾಡಕ್ಟ್ನ ಮಾಡ್ದೇ ಇರ್ಬೋದು. ಸೊ ಡ್ಯೂ ಟು ಅನ್ಸರ್ಟೈನಿಟಿ, ಡಿಮ್ಯಾಂಡ್ ಫಾರ್ ಎ ಪರ್ಟಿಕ್ಯುಲರ್ ಮೇ ಡಿಕ್ಲೈನ್ ಡ್ಯೂ ಟು ಚೇಂಜಸ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ಕನ್ಸ್ಯೂಮರ್ನ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಿಂದ ಬೇಡಿಕೆ ಮುಂದಿನ ವರ್ಷ ಕಡಿಮೆ ಆಗ್ಬೋದು. ಸೊ ಕನ್ಸ್ಯೂಮರ್ ಇಸ್ ದ ಕಿಂಗ್ ಆಫ್ ದಿ ಮಾರ್ಕೆಟ್. ಕನ್ಸ್ಯೂಮರ್ನ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಿಗೆ ಮ್ಯಾಚ್ ಆಗೋ ಥರ ನಾವು ಪ್ರಾಡಕ್ಟ್ ಮ್ಯಾಚ್ ಮಾಡ್ಕೊತ ಹೋಗ್ಬೇಕು. ಅವನು ಈ ವರ್ಷ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ ಅಂದರೆ ಮುಂದಿನ ವರ್ಷನೂ ಅದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೇಕು ಅನ್ನೋ ರೂಲ್ಸ್ ಇರೋದಿಲ್ಲ. ಸೊ ಅವನು ಪರ್ಚೇಸ್ ಮಾಡ್ದೇ ಇರ್ಬೋದು. ಸೊ ಅವಾಗ ನಮ್ಮ ಪ್ರಾಡಕ್ಟ್ನ ಡಿಮ್ಯಾಂಡು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಒಂದು ಬಿಸ್ನೆಸ್ ರಿಸ್ಕ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ಯಾವುದಂದರೆ ಇಂಕ್ರೀಸ್ಡ್ ಕಾಂಪಿಟೇಷನ್ ಫ್ರಮ್ ಅದರ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್, ನಾನೊಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀನಿ, ಅದೇ ಪ್ರಾಡಕ್ಟ್ ಸಿಮಿಲರ್ ಆಗಿ ಬೇರೆ ಪ್ರಾಡಕ್ಟ್ನು ಮ್ಯಾನುಫ್ಯಾಕ್ಚರ್ ಮಾಡೋದು. ಈಗ ನಾನೊಂದು ಚೇರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋಕ್ಕಂತ ಹೋಗಿರ್ತೀನಿ, ಆ ಚೇರಿಗೆ ಕಾಂಪಿಟೇಷನ್ ಇನ್ನೊಬ್ಬರು ಸ್ವಲ್ಪ ಡಿಫ್ರೆಂಟಾಗಿ ವೀಲ್ ಚೇರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಆವಾಗ ಕಾಂಪಿಟೇಷನ್ ಅನ್ನೋದು ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲೂ ನನಗೆ ರಿಸ್ಕ್ ಅರೈಸ್ ಆಗ್ತಾರೆ. ಸೊ ಇನ್ಕ್ರೀಸ್ಡ್ ಕಾಂಪಿಟೇಷನ್ ಫ್ರಮ್ ಅದರ್ ಪ್ರೊಡ್ಯೂಸರ್ಸ್, ಬೇರೆ ಒಬ್ಬ ಬಿಸ್ನೆಸ್ ಮ್ಯಾನಿಂದ ಸಹ ಬರೋದನ್ನು ನಾವು ಬಿಸ್ನೆಸ್ ರಿಸ್ಕ್ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್. ಈಗ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ಆ ರಾ ಮೆಟೀರಿಯಲ್ಸು ಶಾರ್ಟೇಜ್ ಆಗೋ ಚಾನ್ಸಸ್, ಕಡಿಮೆ ಸಿಗೋ ಚಾನ್ಸಸ್ ಇರುತ್ತೆ, ಇಲ್ಲ ರೇಟ್ ಆದರೂ ಜಾಸ್ತಿ ಆಗ್ಬೋದು. ಸೊ ದೀಸ್ ಆರ್ ಆಲ್ ದಿ ಸಮ್ ಆಫ್ ದ examples for the business risk. Demand may be decreases in further next year or increased competition or shortage of raw material. These are the one of the example for the business risk. Business risk andrenu, the term business risk refers to the possibility of inadequate profit or even losses due to uncertainty. So we cannot predict the future. Risk is in every business there is a risk. It may be the small business or large business. ವ್ಯವಹಾರದಲ್ಲಿ ನಷ್ಟ ಭಯಗಳು ಇದ್ದೇ ಇರುತ್ತೆ, ಅಪಾಯಗಳು ಇದ್ದೇ ಇರುತ್ತೆ. ಅದೊಂದು ಸಣ್ಣ ಉದ್ಯಮ ಆದರೂ ಸಹ ಇದ್ದೇ ಇರುತ್ತೆ ರಿಸ್ಕ್ ಅನ್ನೋದು, ದೊಡ್ಡ ಉದ್ಯಮ ಆದರೂ ಸಹ ರಿಸ್ಕ್ ಅನ್ನೋದು ಇರುತ್ತೆ. ರಿಸ್ಕ್ ಕ್ಯಾನ್ ಬಿ ಬೋತ್ ಇನ್ ಲಾರ್ಜ್ ಆಲ್ಸೋ ಆ್ಯಂಡ್ ಸ್ಮಾಲ್ ಆಲ್ಸೋ. ಸೊ ಈ ಬಿಸ್ನೆಸ್ ರಿಸ್ಕಲ್ಲಿ 2 ಟೈಪ್ ಇದೆ. ಬಿಸ್ನೆಸ್ ರಿಸ್ಕ್ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಬಿಸ್ನೆಸ್ ರಿಸ್ಕಲ್ಲಿ 2 ವಿಧಗಳನ್ನಾಗಿ ಮಾಡಿದ್ದಾರೆ. ಅದು ಯಾವುವು ಅಂದರೆ, ಸೊ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ರಿಸ್ಕ್. ಕ್ಲಾಸಿಫಿಕೇಶನ್ ಆಫ್ ಸೊ ಬಿಸ್ನೆಸ್ ರಿಸ್ಕ್ನ 2 ಥರ ವಿಂಗಡಿಸ್ತಾರೆ. ಅದು ಯಾವುವು ಅಂದರೆ ಸ್ಪೆಕ್ಯುಲೇಟಿವ್ ರಿಸ್ಕ್, ಮೊದಲನೇದು ಸ್ಪೆಕ್ಯುಲೇಟಿವ್ ರಿಸ್ಕ್, ಎರಡನೇದು ಪ್ಯೂರ್ ರಿಸ್ಕ್. ಬಿಸ್ನೆಸ್ ರಿಸ್ಕ್ನ 2 ಥರ ವಿಂಗಡಿಸಿದ್ದಾರೆ. ಒಂದನೇದು ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂತ, ಎರಡನೇದು ಪ್ಯೂರ್ ರಿಸ್ಕ್. ಬಿಸ್ನೆಸ್ ರಿಸ್ಕ್ ಆರ್ ಕ್ಲಾಸಿಫೈಡ್ ಇಂಟು 2 ಮೇಜರ್ ಟೈಪ್ಸ್. ವಾಟ್ ಆರ್ ಆಲ್ ದೋಸ್? ಒನ್ ಈಸ್ ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂಡ್ ಅನದರ್ ಒನ್ ಈಸ್ ಪ್ಯೂರ್ ರಿಸ್ಕ್. ಸೊ ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂದರೆ ಏನು, ಇದ್ರ ಮೀನಿಂಗ್ ಕಲಿಯೋಣ. ಸ್ಪೆಕ್ಯುಲೇಟಿವ್ ರಿಸ್ಕ್ ಇಟ್ ಇನ್ವಾಲ್ವ್ಸ್ ದ ಬೋತ್ ಪಾಸಿಬಿಲಿಟಿ ಆಫ್ ಗೇನ್ ಆಸ್ ವೆಲ್ ಆಸ್ ಪಾಸಿಬಿಲಿಟಿ ಆಫ್ ಲಾಸಸ್. ಈ ರಿಸ್ಕ್ ಯಾವ ಥರ ಇರುತ್ತೆ ಅಂದರೆ,
ಬೋತ್ ಎರಡೂ ಇರುತ್ತೆ. ಪಾಸಿಬಿಲಿಟಿ ಆಫ್ ಗೇನ್, ಪ್ರಾಫಿಟ್ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಈ ವರ್ಷ ಪ್ರಾಫಿಟ್ ಆಗಿದೆ ಅಂದರೆ ಮುಂದಿನ ವರ್ಷ ಲಾಸ್ ಆಗ್ಬೋದು. ಸೊ ಸ್ಪೆಕ್ಯುಲೇಟಿವ್ ರಿಸ್ಕ್ ಏನು ಹೇಳುತ್ತೆ, ಇಟ್ ಇನ್ವಾಲ್ವ್ ದಿ ಬೋತ್ ಪಾಸಿಬಿಲಿಟಿ ಆಫ್ ಗೇನ್ ಆಸ್ ವೆಲ್ ಆಸ್ ದಿ ಪಾಸಿಬಿಲಿಟಿ ಆಫ್ ಲಾಸಸ್. It involves the both possibility of gain ಅಂದರೆ ಪ್ರಾಫಿಟ್, ಪಾಸಿಬಿಲಿಟಿ ಆಫ್ ಗೇನ್ ಆರ್ ಪಾಸಿಬಿಲಿಟಿ ಆಫ್ ಲಾಸ್. ಸೊ ಸ್ಪೆಕ್ಯುಲೇಟಿವ್ ರಿಸ್ಕ್ ಯಾವ ಥರ ಅರೈಸ್ ಆಗ್ತಾ ಹೋಗುತ್ತಂದರೆ ಚೇಂಜಿಂಗ್ ಇನ್ ಮಾರ್ಕೆಟ್ ಕಂಡೀಷನ್ ಇನ್ಕ್ಲೂಡಿಂಗ್ ಫ್ಲಕ್ಚುಯೇಷನ್ಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ನಾನು ಆಗಲೇ ಹೇಳಿದೆ ಬಿಸ್ನೆಸ್ ರಿಸ್ಕ್ ಮೀನಿಂಗ್ ಹೇಳ್ಬೇಕಾದ್ರೆ ಈ ವರ್ಷ ನನ್ನ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದೆ ಅಂದ ತಕ್ಷಣ ಮುಂದಿನ ವರ್ಷನೂ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಟ್ ಮೇ ಬಿ ದಿ ಚೇಂಜಸ್ ಅಕಾರ್ಡಿಂಗ್ ಟು ದಿ ಕನ್ಸ್ಯೂಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್. ಸೊ ಇಟ್ ಇನ್ವಾಲ್ವ್ಸ್ ದಿ ಬೋತ್ ಪಾಸಿಬಿಲಿಟಿ ಆಫ್ ಗೇನ್ ಆ್ಯಂಡ್ ಪಾಸಿಬಿಲಿಟಿ ಆಫ್ ಲಾಸ್. ಈ ಇಯರಲ್ಲಿ ನನಗೆ ಗೇನ್ ಬಂದಿದೆ ಅಂದರೆ 2021ರಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಚೇಂಜಸ್ ಇನ್ ಮಾರ್ಕೆಟ್ ಕಂಡೀಷನ್ ಸಹ ಒಂದು ಸ್ಪೆಕ್ಯುಲೇಟಿವ್ ರಿಸ್ಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ದಿ ಚೇಂಜಸ್ ಇನ್ ಪ್ರೈಸಸ್ ಆ್ಯಂಡ್ ಚೇಂಜಸ್ ಇನ್ ಪ್ಯಾಷನ್ಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್. ಸೊ ಚೇಂಜಸ್ ಇನ್ ಪ್ರೈಸಸ್ ಸಹ ಒಂದು ಸ್ಪೆಕ್ಯುಲೇಟಿವ್ ರಿಸ್ಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ಪ್ರಾಡಕ್ಟು ಬೇರೆ ಪ್ರಾಡಕ್ಟ್ ನಾನೊಂದು 100 ರೂಪೀಸಿಗೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದರೆ ಬೇರೆ ಒಬ್ಬ 50 ರೂಪೀಸಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದು, ಅವ್ನು ಕಡಿಮೆ ಪ್ರೈಸಲ್ಲಿ ಮಾರಾಟ ಮಾಡ್ತೀನಿ ಅಂದ ತಕ್ಷಣ ಕಸ್ಟಮರ್ ಅಟ್ರಾಕ್ಟ್ ಆಗಿ ಅವನ ಹತ್ರ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ರಿಸ್ಕ್ ಅರೈಸಸ್ ವೆನ್ ವಿ ಪ್ರೊಡ್ಯೂಸ್ product and sell in the market. So speculative risk involves the both possibility of gain as well as possibility of losses. So another classification in business risk is pure risk. So pure risk, it involves only the possibility of loss. It involves only the possibility of loss or no loss. ಸ್ಪೆಕ್ಯುಲೇಟಿವ್ ರಿಸ್ಕಲ್ಲಿ ಏನು ಇನ್ವಾಲ್ವ್ ಆಗಿರುತ್ತೆ, ಪಾಸಿಬಿಲಿಟಿ ಆಫ್ ಗೇನ್ ಆಸ್ ವೆಲ್ ಆಸ್ ಪಾಸಿಬಿಲಿಟಿ ಆಫ್ ಲಾಸ್. ಅದೇ ನಾವು ಪ್ಯೂರ್ ರಿಸ್ಕಲ್ಲಿ ಬಂದರೆ ಇಟ್ ಇನ್ವಾಲ್ವ್ಸ್ ಓನ್ಲಿ ದಿ ಪಾಸಿಬಿಲಿಟಿ ಆಫ್ ಲಾಸ್ ಆರ್ ನೋ ಲಾಸ್. ಈ ಪ್ಯೂರ್ ರಿಸ್ಕ್ ಏನು ಹೇಳುತ್ತೆ, ಲಾಸ್ ಆದರೂ ಆಗ್ಬೋದು, ಇಲ್ಲ ಲಾಸ್ ಆಗದಲ್ಲೇ ಇದು ಇರ್ಬೋದು. ಸೊ ಇಟ್ ಇನ್ವಾಲ್ವ್ಸ್ ದಿ ಓನ್ಲಿ ದಿ ಪಾಸಿಬಿಲಿಟಿ ಆರ್ ನೋ ಲಾಸ್. The example, the chances of fire, theft or strikes are the example for pure risk. Pure risk ಒಂದು ಎಕ್ಸಾಂಪಲ್ ಯಾವುದು ಅಂದರೆ ಫೈರ್ ಅಂದರೆ ನಾವು ಮಾಡಿರೋ ಪ್ರಾಡಕ್ಟ್ನ ವೇರ್ ಹೌಸಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ಸ್ಟೋರ್ ಮಾಡಿ ಆ ಸಮಯದಲ್ಲಿ ಬೆಂಕಿ ಎತ್ಕೊಂಡು ಅದು ಬೇಕಿದ್ರೆ ನಾಶ ಆದಾಗ ನಾವು ಹೇಳೋಕ್ಕಾಗೋದಿಲ್ಲ. ಫ್ಯೂಚರ್ ಈಸ್ ಅನ್ಸರ್ಟನ್. ಬೆಂಕಿ ಹತ್ತುತ್ತಂತ ನಮ್ಗೆ ಮುಂಚೆನೇ ಗೊತ್ತಿಲ್ಲ. ಸೊ ಇಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್. ಅವಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಥೆಫ್ಟ್ ಕಳ್ತನ ಆಗುತ್ತೆ. ವೇರ್ ಹೌಸಲ್ಲಿ ನಾವು ಸ್ಟೋರ್ ಮಾಡಿದಾಗ ಪ್ರಾಡಕ್ಟ್ನ ಮೇ ಬಿ ಸ್ಟೋಲನ್ ಬೈ ದಿ ಥೆಫ್ಟ್. ಸೊ ಆ ಟೈಮಲ್ಲೂ ಸಹ ನಮಗೆ ಏನಾಗುತ್ತೆ, ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ಟ್ರೈಕ್ ಆಲ್ಸೋ ದಿ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಪ್ಯೂರ್ ರಿಸ್ಕ್. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ನಾವು ಇವತ್ತೇ ಸೇಲ್ ಮಾಡಬೇಕು ಅನ್ನೋದಿರುತ್ತೆ, ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ದಿನ ನಮಗೆ ಸ್ಟ್ರೈಕ್ ಆಯಿತು ಅಂದರೆ ಅವಷ್ಟು ಪ್ರಾಡಕ್ಟು ಸಹ ಸೇಲ್ ಮಾಡೋಕ್ಕಾಗೋದಿಲ್ಲ. ಸೊ ಅವತ್ತು ಸಹ ನಮಗೆ ಏನಾಗುತ್ತೆ, ಲಾಸಸ್ ಆಗಿರುತ್ತೆ. ಸೊ ಇಟ್ ಇನ್ವಾಲ್ವ್ಸ್ ಓನ್ಲಿ ದಿ ಪಾಸಿಬಿಲಿಟಿ ಆಫ್ ಲಾಸ್ ಆರ್ ನೋ ಲಾಸ್. ಲಾಸ್ ಆಗ್ಬೋದು ಆರ್ ಆಗದೇ ಇರ್ಬೋದು. ಬಟ್ ಹಿಯರ್ ಒನ್ ಥಿಂಗ್ ಅಬ್ಸರ್ವ್, ಇಟ್ ಇನ್ವಾಲ್ವ್ಸ್ ದಿ ಬೋತ್ ಪಾಸಿಬಿಲಿಟಿ ಆಫ್ ಗೇನ್ ಆರ್ ಪಾಸಿಬಿಲಿಟಿ ಆಫ್ ಲಾಸ್. ಸೊ ದೀಸ್ two are the major classifications of business risk. One is speculative risk and another one is pure risk. And next topic in first chapter is nature of business risk. Nature of ಸ್ವಭಾವಗಳು. ಬಿಸ್ನೆಸ್ ರಿಸ್ಕ್ನ ಸ್ವಭಾವಗಳು ಯಾವ ಥರ ಬಿಸ್ನೆಸ್ ರಿಸ್ಕ್ ಇವು ಸ್ವಭಾವ ಇರುತ್ತೆ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಪಾಯಿಂಟ್ ಇನ್ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್ ಈಸ್ business risk arises due to uncertainty. The first point in nature of business risk is business risk arises due to the uncertainties.
ಅನ್ಸರ್ಟನಿಟೀಸ್. ಅನ್ಸರ್ಟನಿಟೀಸ್ ಅಂದ್ರೇನು? ಅನಿಶ್ಚಿತತೆ, ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅನಿರೀಕ್ಷಿತದಿಂದ ನಾವು ಆಗುವಂಥ ಬಿಸ್ನೆಸ್ ರಿಸ್ಕ್ ಅರೈಸ್ ಆಗ್ತಾ ಇರುತ್ತೆ. ಸೊ ಬಿಸ್ನೆಸ್ ರಿಸ್ಕ್ ಅರೈಸಸ್ ಡ್ಯೂ ಟು ದಿ ಅನ್ಸರ್ಟನಿಟೀಸ್. ಹಿಯರ್ ಅನ್ಸರ್ಟನಿಟಿ ರೆಫರ್ಸ್ ಟು ದಿ ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ದಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿ ಫ್ಯೂಚರ್. ಅಂದರೆ ನಮಗೆ ಐಡಿಯಾನೇ ಇರೋದಿಲ್ಲ, ಮುಂದೆ ಫ್ಯೂಚರ್ ಏನಾಗುತ್ತೆ ಅನ್ನೋದು ಐಡಿಯಾನೇ ಇರೋದಿಲ್ಲ. ಅದನ್ನು ನಾವು ಏನಂತೀವಿ? ಅನ್ಸರ್ಟನಿಟಿ ಅಂತಾರೆ. ಯಾಕಂದರೆ ವಿ ಕೆನಾಟ್ ಥಿಂಕ್ ದ ಫ್ಯೂಚರ್. ನಾವು ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಮುಂದೆ ಏನಾಗ್ಬೋದು ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಪ್ರೆಡಿಕ್ಟ್ ಮಾಡೋಂಗಿದ್ರೆ ರಿಸ್ಕ್ನ ಅವಾಯ್ಡ್ ಮಾಡ್ಬೋದು. ಸೊ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಸೊ ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಸೊ ಬಿಸ್ನೆಸ್ ರಿಸ್ಕ್ ಆರ್ ಅರೈಸಸ್ ಡ್ಯೂ ಟು ದಿ ಅನ್ಸರ್ಟನಿಟಿ. ಸೊ ಎಕ್ಸಾಂಪಲ್ ಯಾವ ಅಂದರೆ ನ್ಯಾಚುರಲ್ ಕಲಾಮಿಟೀಸ್. ಅಂದರೆ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಈಸ್ ನ್ಯಾಚುರಲ್ calamities. ನ್ಯಾಚುರಲ್ ಕಲಾಮಿಟೀಸ್ ಅಂದರೆ ನೈಸರ್ಗಿಕ ವಿಕೋಪಗಳು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಭೂಕಂಪ ಆಗೋ ಚಾನ್ಸಸ್ ಇರುತ್ತೆ, ಸುನಾಮಿ, ಅವನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಮಳೆ ಬರೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಅರೈಸಸ್ ಟು ಅನ್ಸರ್ಟನಿಟೀಸ್. ನ್ಯಾಚುರಲ್ ಕಲಾಮಿಟೀಸ್, ಚೇಂಜ್ ಇನ್ ಡಿಮ್ಯಾಂಡ್ ಆ್ಯಂಡ್ ಪ್ರೈಸಸ್. ಸೊ ಬೇಡಿಕೆ ಮತ್ತು ಬೆಲೆಗಳಲ್ಲಿ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಈ ವರ್ಷ ನನ್ನ ಪ್ರಾಡಕ್ಟ್ ಬೇಡಿಕೆ ಇದ್ದ ತಕ್ಷಣ ಮುಂದಿನ ವರ್ಷ ಇರೋದಿಲ್ಲ. ಸೊ ಚೇಂಜಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಪ್ರೈಸಸ್ ಆ್ಯಂಡ್ ಚೇಂಜಸ್ ಇನ್ ಗೌರ್ಮೆಂಟ್ ಪಾಲಿಸಿ ಆಲ್ಸೋ. ಸರ್ಕಾರದ ನೀತಿಯಲ್ಲಿ ಸಹ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಘಟನೆಗಳನ್ನೆಲ್ಲ ನಮ್ಗೆ ಮುಂಚೆನೇ ಗೊತ್ತಾಗೋದಿಲ್ಲ. ಸೊ ಬಿಸ್ನೆಸ್ ರಿಸ್ಕ್ ಆರ್ ಅರೈಸಸ್ ಡ್ಯೂ ಟು ದಿ ಅನ್ಸರ್ಟನಿಟಿ. ಇಟ್ ಈಸ್ ದಿ ಒನ್ ಆಫ್ ದ ನೇಚರ್ ಆಫ್ ದಿ ಬಿಸ್ನೆಸ್ ರಿಸ್ಕ್. ಸೊ ಅಂಡ್ another nature of business risk is an essential part of every business. Risk is an essential part of every business. The first one the business risk arises due to the uncertainty. The another nature is risk is an essential part of every business. Every business has some risk. ಸೊ ಎಲ್ಲ ಒಂದು ಉದ್ಯಮದಲ್ಲೂ ಸಹ ತೊಂದರೆಗಳು ಇದ್ದೇ ಇರುತ್ತೆ. ತೊಂದರೆ ಇದ್ದರೆ ಯಾವುದೇ ಬಿಸ್ನೆಸ್ ನಡೆಯೋದಿಲ್ಲ. ಸೊ ನೋ ಬಿಸ್ನೆಸ್ ಕ್ಯಾನ್ ಅವಾಯ್ಡ್ ದ ರಿಸ್ಕ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಕಡಿಮೆ ಮಾಡ್ಬೋದು. ಸೊ ಈಗಿರೋ ರಿಸ್ಕ್ನ ಕಡಿಮೆ ಮಾಡೋದು, ಪೂರ್ತಿಯಾಗಿ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ದ ಅಮೌಂಟ್ ಆಫ್ ರಿಸ್ಕ್ ಮೇ ವೇರಿ ಫ್ರಮ್ ಬಿಸ್ನೆಸ್ ಟು ಬಿಸ್ನೆಸ್. ಸೊ ರಿಸ್ಕ್ನ ಒಂದು ಸ್ಮಾಲ್ ಬಿಸ್ನೆಸ್ ಇದ್ದರೆ ಅದರ ರಿಸ್ಕ್ ಸ್ವಲ್ಪ ಸ್ಮಾಲ್ ಬಿಸ್ನೆಸ್ ಅಂದರೆ ಕಡಿಮೆ ರಿಸ್ಕೇ ಇರುತ್ತೆ. ಸೊ ಲಾರ್ಜ್ ಬಿಸ್ನೆಸ್ ಅಂದರೆ ಲಾರ್ಜ್ ರಿಸ್ಕೇ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ವೇರಿ ಫ್ರಮ್ ದಿ ಸ್ಮಾಲ್ ಬಿಸ್ನೆಸ್ ಟು ದಿ ಲಾರ್ಜ್ ಬಿಸ್ನೆಸ್. ರಿಸ್ಕ್ ಕ್ಯಾನ್ ಬಿ ಮಿನಿಮೈಸ್ಡ್ ಬಟ್ ಕೆನಾಟ್ ಬಿ ಎಲಿಮಿನೇಟೆಡ್. ಸೊ ತೊಂದರೆಗಳನ್ನ ಕಡಿಮೆ ಮಾಡ್ಬೋದು, ಬಟ್ ಅದನ್ನ ಎಲಿಮಿನೇಷನ್ ಮಾಡೋದು, ತೆಗ್ದಕ್ಕಾಗೋದಿಲ್ಲ. ಸೊ ರಿಸ್ಕ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಬಿಸ್ನೆಸ್. ದೇರ್ ಈಸ್ ನೋ ರಿಸ್ಕ್ ವಿತೌಟ್ ಎಲ್ಲ ಬಿಸ್ನೆಸ್ಸಲ್ಲಿ ಏನಿರುತ್ತೆ, ತೊಂದರೆಗಳನ್ನೋದು ಇದ್ದೇ ಇರುತ್ತೆ. ಸೊ ರಿಸ್ಕ್ ಅನ್ನೋದು ಕಡಿಮೆ ಮಾಡೋದು, ಬಟ್ ತೆಗೆದುಹಾಕೋಕ್ಕಾಗೋದಿಲ್ಲ. ಸೊ ನೋ ಬಿಸ್ನೆಸ್ ಕ್ಯಾನ್ ಅವಾಯ್ಡ್ ದ ರಿಸ್ಕ್. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ರಿಸ್ಕ್ ಅನ್ನೋದು ಇರುತ್ತೆ ಅನ್ನೋದು ನಾವು ಮೈಂಡಲ್ಲಿ ತಿಳ್ಕೊಂಬಿಡ್ಬೇಕು. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ರಿಸ್ಕ್ ಬಂದಿದೆ ಅಂತೇಳಿ ನಾವು ಬಿಸ್ನೆಸ್ನ ವೈಂಡ್ ಅಪ್ ಮಾಡಬಾರ್ದು. ಸೊ ವಿ ಕ್ಯಾನ್ ಮಿನಿಮೈಸ್ ದ ರಿಸ್ಕ್. ಮಿನಿಮೈಸ್ ಅಂದರೆ ಕಡಿಮೆ ಮಾಡಬೇಕು, ರಿಸ್ಕ್ನ ಆದಷ್ಟು ನಾವು ಕಡಿಮೆ ಮಾಡ್ಕೋಬೇಕು. ಯಾವ ಥರ ಕಡಿಮೆ ಮಾಡಬೇಕಂದ್ರೆ ವಿ ಕ್ಯಾನ್ ಯೂಸ್ ದ ಸಮ್ ಆಫ್ ದ ಐಡಿಯಾಸ್, ಟ್ಯಾಕ್ಟಿಕ್ಸ್ ಟು ಅವಾಯ್ಡ್ ದೋಸ್ ರಿಸ್ಕ್. ಬಟ್ ವಿ ಕೆನಾಟ್ ಎಲಿಮಿನೇಟ್ ದ ಪೂರ್ತಿಯಾಗಿ ನಾವು ತೆಗ್ದಕ್ಕಾಗೋದಿಲ್ಲ. ಸೊ ವಿ ಕ್ಯಾನ್ ಮಿನಿಮೈಸ್ ದ ರಿಸ್ಕ್, but we cannot eliminate the risk. So this is the one of the nature of business risk. And the third one is degree of risk depends mainly upon the nature and size of business. So third nature is degree of risk depends on degree of risk depends mainly upon the size and mainly upon the size and nature of business. Size and nature of. So third nature of the business risk is the degree of risk depends upon mainly upon the size and nature of business. Nature of business ಅಂದ್ರೇನು ಮೀನ್ಸ್ ಟೈಪ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೇಲ್ಸ್. ನೇಚರ್ ಅಂದ್ರೇನು ಆ ಬಿಸ್ನೆಸ್ ಏನು ಗೂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಸೇಲ್ ಮಾಡುತ್ತೆ. ಅದು ಸೈಜ್ ಆಫ್ ದಿ ಬಿಸ್ನೆಸ್ ಮೀನ್ಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್. ಅಂದರೆ ಎಷ್ಟು ಸ್ಮಾಲ್ ಇಂಡಸ್ಟ್ರಿ, ಸ್ಮಾಲ್ ಬಿಸ್ನೆಸ್ ಅಥವಾ ಲಾರ್ಜ್ ಬಿಸ್ನೆಸ್. ಸೊ ಬಿಸ್ನೆಸ್ ರಿಸ್ಕ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ದಿ ಬಿಸ್ನೆಸ್, ಲೈಕ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಹ್ಯಾವಿಂಗ್ ಡಿಫ್ರೆಂಟ್ ರಿಸ್ಕ್.
ಸೊ ಮೇಜರ್ ಬಿಸ್ನೆಸ್ ರಿಸ್ಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೈಜ್ ಆಫ್ ದಿ ಬಿಸ್ನೆಸ್. ಇಫ್ ಯು ಸ್ಟಾರ್ಟ್ ಸ್ಮಾಲ್ ಬಿಸ್ನೆಸ್, ದ ರಿಸ್ಕ್ ವಿಲ್ ಬಿ ದೇರ್ ಇನ್ ಸ್ಮಾಲ್ ಬಿಸ್ನೆಸ್ ಆಲ್ಸೋ, ಬಟ್ ವೆನ್ ವಿ ಕಂಪೇರ್ ದೋಸ್ ರಿಸ್ಕ್ ಟು ದಿ ಲಾರ್ಜ್ ಬಿಸ್ನೆಸ್ ಇಟ್ ವಿಲ್ ಬಿ ದಿ ಲೆಸ್. ಸೊ ಲಾರ್ಜ್ ಬಿಸ್ನೆಸ್ಸಿಗೆ ತನ್ನದೇ ಆದಂತಹ ರಿಸ್ಕ್ಗಳು ಇರುತ್ತೆ, ಸ್ಮಾಲ್ ಬಿಸ್ನೆಸ್ಸಿಗೂ ಸಹ ರಿಸ್ಕ್ಗಳು ಇರುತ್ತೆ, ಬಟ್ ಕಡಿಮೆ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಕಿರಾಣಿ ಅಂಗಡಿ ಶಾಪ್ ಮಾಡ್ತೀನಿ, ಅಲ್ಲೂ ಸಹ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಕಡಿಮೆ ರಿಸ್ಕ್. ಅದನ್ನು ಹೋಲ್ಸೇಲ್ ಅಂಗಡಿ ಸ್ಟಾರ್ಟ್ ಮಾಡ್ತೀನಿ, ಮಾರ್ಕೆಟಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ. ವೆನ್ ವಿ ಕಂಪೇರ್ ಟು ದಿ ಸ್ಮಾಲ್ shop to the large shop, there will be the high competitors for the large shop when we compare to the small shop. So there is a risk depends upon the both small business and the large business, and also the nature of the business. If for example nature of the business ಅಂದರೆ ನಾವು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀನಿ, ಆ ಪ್ರಾಡಕ್ಟ್ ನಾನು ಒಬ್ಬನೇ ಪ್ರೊಡ್ಯೂಸ್ ಮಾಡೋಕ್ಕಲ್ಲ, ಬೇರೆಯವರು ಸಹ ಸೇಮ್ ಆ್ಯಸ್ ಇಟ್ ಈಸ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದು ವಿತ್ ಡಿಫ್ರೆಂಟ್ ನೇಮ್. ಸೊ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ರಿಸ್ಕ್. So we can find the competitor in the market also. So the risk, business risk, degree of risk depends upon mainly upon the size and nature of business. And the fourth nature is profit is a reward for risk taking. Profit is the reward for risk taking. ನಾವು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಏನಕ್ಕೆ? ಪ್ರಾಫಿಟ್ ಮಾಡೋಕ್ಕೋಸ್ಕರನೇ ನಾವು ರಿಸ್ಕ್ನ ತಗೊಳ್ತೀವಿ. ಸೊ ಅಟ್ ಫೈನಲಿ ದ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್ ಈಸ್ ದಿ ಪ್ರಾಫಿಟ್ ಈಸ್ ದಿ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ಫಾರ್ ಎಕ್ಸಾಂಪಲ್ ನಾವೆಲ್ಲ ಅಷ್ಟೆಲ್ಲ, ಫಾರ್ ಎಕ್ಸಾಂಪಲ್ ನಾವು ಒಂದು ವಿದ್ಯಾರ್ಥಿಗಳು ಇರ್ತೀವಿ, ಅವ್ರ ಎಕ್ಸಾಮಿಗೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮಲ್ಲಿ ಓದ್ತೀವಿ. ಏನಕ್ಕೆ ಓದ್ತೀವಿ ಹೇಳ್ರಿ? ಒಂದು ಗುಡ್ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ, ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಓದ್ತೀವಿ. ಸೊ ಅದೇನು ರ್ಯಾಂಕ್ ಅನ್ನೋದು ಏನು ನಮಗೆ ಸ್ಟೂಡೆಂಟ್ಸ್ಗೆ ರಿವಾರ್ಡ್ ಆಗಿರುತ್ತೆ. ಅದೇ ಥರ ಬಿಸ್ನೆಸ್ ಮ್ಯಾನ್ಗಳಿಗೆ ಏನು ರಿವಾರ್ಡ್ ಆಗಿರುತ್ತೆ? ಪ್ರಾಫಿಟ್ ಈಸ್ ದಿ ರಿವಾರ್ಡ್ ಫಾರ್ ದಿ ಬಿಸ್ನೆಸ್. ಸೊ ನಾವು ಅಷ್ಟೆಲ್ಲ ರಿಸ್ಕ್ ತಗೊಂಡು ಒಂದು ಬಿಸ್ನೆಸ್ನ ಉತ್ತಮ ಪೊಸಿಷನಲ್ಲಿ ನಡೆಸ್ಕೊಂಡು ಹೋಗ್ತಿದ್ದೇವೆ ಅಂದರೆ ಇನ್ ರಿಟರ್ನ್ ಆಗಿ ಬಿಸ್ನೆಸ್ ಮ್ಯಾನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ? ಸೊ ಪ್ರಾಫಿಟ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೊ ಪ್ರಾಫಿಟ್ ಈಸ್ ದಿ ರಿವಾರ್ಡ್, ಅಂದರೆ ಒಂದು ಅವಾರ್ಡ್ ಥರ ಇರುತ್ತೆ. ಸೊ ಅದು ಯಾರಿಗಾಗಿರುತ್ತೆ? ಬಿಸ್ನೆಸ್ ಮ್ಯಾನಿಗೆ ಆಗಿರುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್. ನೇಚರ್ ಆಫ್ ಬಿಸ್ನೆಸ್ ರಿಸ್ಕಲ್ಲಿ 4 ಥರ ಬರ್ತಾ ಹೋಗುತ್ತೆ. ಒಂದನೇದು ಬಿಸ್ನೆಸ್ ರಿಸ್ಕ್ ಅರೈಸಸ್ ಡ್ಯೂ ಟು ದಿ ಅನ್ಸರ್ಟೈನಿಟೀಸ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ರಿಸ್ಕ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವರಿ ಬಿಸ್ನೆಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಡಿಗ್ರಿ ಆಫ್ ರಿಸ್ಕ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆ್ಯಂಡ್ ನೇಚರ್ ಆಫ್ ಬಿಸ್ನೆಸ್, ಆ್ಯಂಡ್ ಫೋರ್ತ್ ಒನ್ ಈಸ್ ಪ್ರಾಫಿಟ್ ಈಸ್ ದ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ಸೊ ಫಸ್ಟ್ನೇದು ಏನು ಹೇಳುತ್ತೆ? ಬಿಸ್ನೆಸ್ ರಿಸ್ಕ್ ಅರೈಸ್ ಡ್ಯೂ ಟು ದಿ ಅನ್ಸರ್ಟೈನಿಟೀಸ್. ಬಿಸ್ನೆಸ್ ರಿಸ್ಕ್ ಯಾವ ಥರ ಅರೈಸ್? ಅನ್ಸರ್ಟೈನಿಟಿ. ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಇಟ್ ಮೇ ಬಿ ಭವಿಷ್ಯ, ಈಗ ಫ್ಯೂಚರ್ನ ನಾವು ಈ ಮುಂಚೆನೇ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಬಿಸ್ನೆಸ್ ರಿಸ್ಕ್ ಅನ್ಸರ್ಟೈನಿಟಿಯಿಂದನೂ ಸಹ ಆಗುತ್ತೆ, ಲೈಕ್ ನ್ಯಾಚುರಲ್ ಕೆಲಾಮಿಟೀಸ್, ಚೇಂಜಸ್ ಇನ್ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್, ಆ್ಯಂಡ್ ಆಲ್ಸೋ ಚೇಂಜಸ್ ಇನ್ ಗೌರ್ಮೆಂಟ್ ಪಾಲಿಸಿ. ಎರಡನೇ ನೇಚರ್ ಏನಿದೆ? ರಿಸ್ಕ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವರಿ ಬಿಸ್ನೆಸ್. ಸೊ ರಿಸ್ಕ್ ಇಲ್ದಲೆ ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ರಿಸ್ಕ್ ವಿಲ್ ಬಿ ದೇರ್ ಇನ್ ಎವರಿ ಬಿಸ್ನೆಸ್. ನೋ ಬಿಸ್ನೆಸ್ ಕ್ಯಾನ್ ಅವಾಯ್ಡ್ ದ risk. The amount of risk mainly depends upon the size of the business, and we can minimize the risk, but we cannot avoid the risk. ರಿಸ್ಕ್ನ ಕಡಿಮೆ ಮಾಡ್ಬೋದು, ಬಟ್ನ ತೆಗ್ದಾಕೋಕ್ಕಾಗೋದಿಲ್ಲ. ಅದೇ ಮೂರನೇದು ಬಂದರೆ ಡಿಗ್ರಿ ಆಫ್ ರಿಸ್ಕ್ ಡಿಪೆಂಡ್ಸ್ ಮೇನ್ಲಿ ಅಪಾನ್ ದಿ ಸೈಜ್ ಆ್ಯಂಡ್ ನೇಚರ್ ಆಫ್ ಬಿಸ್ನೆಸ್. ಸೊ ರಿಸ್ಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಮ್ಮ ಬಿಸ್ನೆಸ್ಸಿನ ಸೈಜ್ ಮೇಲೆ, ನಮ್ಮ ಬಿಸ್ನೆಸ್ ನೇಚರ್ ಮೇಲೆ. ಸೊ ಸ್ಮಾಲ್ ಬಿಸ್ನೆಸ್ ಇದ್ರೂ ಸಹ ರಿಸ್ಕ್ ಇರುತ್ತೆ, ಲಾರ್ಜ್ ಬಿಸ್ನೆಸ್ ಇದ್ರೂ ಸಹ ರಿಸ್ಕ್ ಇರುತ್ತೆ, ಬಟ್ ಅಮೌಂಟ್ ಆಫ್ ರಿಸ್ಕ್ ವಿಲ್ ಬಿ ಲೆಸ್ ವೆನ್ ಕಂಪೇರ್ ಟು ದಿ ಲಾರ್ಜ್ ಬಿಸ್ನೆಸ್. ಸ್ಮಾಲ್ ಬಿಸ್ನೆಸ್ ರಿಸ್ಕ್ ಆರ್ ವೆರಿ ಲೆಸ್ ವೆನ್ ವಿ ಕಂಪೇರ್ ಟು ದಿ ಲಾರ್ಜ್ ಬಿಸ್ನೆಸ್. ಅಂಡ್ ಅಟ್ ದಿ ಲಾಸ್ಟ್ ಒನ್ ಈಸ್ ಪ್ರಾಫಿಟ್ ಈಸ್ ದಿ ರಿವಾರ್ಡ್ ಫಾರ್ ದಿ ರಿಸ್ಕ್ ಟೇಕಿಂಗ್. ಸೊ ನಾವು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಏನಕ್ಕೆ ಅಂದರೆ ಟು ಅಚೀವ್ ದ ಅವರ್ ಆಬ್ಜೆಕ್ಟಿವ್ ಆಫ್ ಪ್ರಾಫಿಟ್. ಸೊ ಒಂದು ಪ್ರಾಫಿಟ್ನ ಅಚೀವ್ ಮಾಡಬೇಕಂದ್ರೆ ರಿಸ್ಕ್ನ ತಗೋಬೇಕು. ರಿಸ್ಕಿಗೆ ಅವಾರ್ಡ್ ಏನಾಗಿರುತ್ತೆ? ಪ್ರಾಫಿಟ್ ಈಸ್ ದಿ ಅವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ದೀಸ್ 4 ಆರ್ ದಿ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್. So next topic in first chapter, again it causes of business risk. Causes ಅಂದರೆ ಏನು? ಕಾರಣಗಳು. ಒಂದು ಬಿಸ್ನೆಸ್ ರಿಸ್ಕ್ ಅರೈಸ್ ಆಗೋಕ್ಕೆ ಯಾವೆಲ್ಲ ಕಾರಣಗಳು, ಪ್ರಮುಖ ಕಾರಣಗಳು ರೀಸನ್ ಆಗಿರುತ್ತೆ? ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಅಂದರೆ ವ್ಯವಹಾರ ನಷ್ಟಗಳ ಕಾರಣಗಳು. ಯಾವ್ಯಾವ ಕಾರಣಗಳಿಂದ ನಮಗೆ ಬಿಸ್ನೆಸ್ ರಿಸ್ಕ್ ಅರೈಸ್ ಆಗ್ತಾ ಹೋಗುತ್ತೆ? ಅಗೇನ್ ಇನ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ದೇ ಕ್ಲಾಸಿಫೈಡ್ 4 ಥರ ಕಾಸಸ್ ಬರ್ತಾ ಹೋಗುತ್ತೆ. ಮೊದಲನೇದು ಯಾವುದಂದ್ರೆ ನ್ಯಾಚುರಲ್ ಕಾಸಸ್.
ನ್ಯಾಚುರಲ್ ಕಾಸಸ್. 4 ಕಾಸಸ್ ಬರ್ತಾ ಹೋಗುತ್ತೆ. ಫಸ್ಟ್ನೇದು ಅದರಲ್ಲಿ ನ್ಯಾಚುರಲ್ ಕಾಸಸ್. ನ್ಯಾಚುರಲ್ ಕಾಸಸ್ ಮೀನ್ಸ್ ನ್ಯಾಚುರಲ್ ಕೆಲಾಮಿಟೀಸ್ ಲೈಕ್ ಫ್ಲಡ್ or earthquake, lightning, heavy rains, famine, etc. This results in the heavy loss of life, profit and income in business. ಈಗ ನ್ಯಾಚುರಲ್ ಕಾಸಸ್ ಅಂದರೆ ವಿ ಕ್ಯಾನಾಟ್ ಪ್ರೆಡಿಕ್ಟ್ ದೋಸ್ ಕಾಸಸ್ ಇನ್ ಅರ್ಲಿಯರ್. ಮುಂಚೆ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಿರೋದಿಲ್ಲ. ಯಾವ ಥರ ಇರುತ್ತೆ ಅಂದರೆ ಲೈಕ್ ಫ್ಲಡ್ ಅಂದರೆ ಪ್ರವಾಹ ಆಗುತ್ತೆ, ಅರ್ಥವೇಕ್ ಅಂದರೆ ಭೂಕಂಪ, ಲೈಟ್ನಿಂಗ್ ಅಂದರೆ ಗುಡುಗು ಮಿಂಚು, ಹೆವಿ ರೇನ್ಸ್ ಅಂದರೆ ತುಂಬ ಮಳೆ ಬರೋದು. ದೀಸ್ ಆರ್ ದಿ ಸಮ್ ಆಫ್ ದ ಬೇಸಿಕ್ ರೀಸನ್ಸ್ ಫಾರ್ ದಿ ಬಿಸ್ನೆಸ್ ರಿಸ್ಕ್. ನ್ಯಾಚುರಲ್ ಕಾಸಸ್ಗೆ ಯಾವ ಎಕ್ಸಾಂಪಲ್ ಬರುತ್ತೆ ಅಂದರೆ ಫ್ಲಡ್, ಅರ್ಥವೇಕ್, lightning. These are the some of the example for the natural causes. These result in heavy loss of life, property and income in business. ಇದು ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿಗಳು ಲಾಸ್, ಮೆಷಿನರಿ ಇಕ್ವಿಪ್ಮೆಂಟ್ಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಕ್ಯಾನಾಟ್ ಪ್ರೆಡಿಕ್ಟ್ ದೋಸ್ ಕಾಸಸ್ ಇನ್ ಅರ್ಲಿಯರ್. ಸೊ ಒನ್ ಆಫ್ ದಿ ಕಾಸ್ ಆಫ್ ಬಿಸ್ನೆಸ್ ರಿಸ್ಕ್ ಈಸ್ ನ್ಯಾಚುರಲ್ ಕಾಸಸ್. And another cause is human cause. Human causes. Human causes ಅಂದರೆ ಮಾನವ ಕಾರಣಗಳು. Human causes include such unexpected events like dishonesty, carelessness, negligence of employees. ಸೊ ಈಗ ಎಕ್ಸಾಂಪಲ್ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ವರ್ಕರ್ಸ್ ಇರ್ತಾರೆ. ಸೊ ವರ್ಕರ್ಸ್ ಮೇಲೂ ಸಹ ಬಿಸ್ನೆಸ್ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ಸೊ ಓನರ್ ಆಫ್ ದಿ ಬಿಸ್ನೆಸ್ ನಾಟ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಟು ರನ್ ದ ಬಿಸ್ನೆಸ್, ಅಲ್ಲಿರೋ ವರ್ಕರ್ಸು ಸಹ ಇಂಪಾರ್ಟೆನ್ಸ್ ಕೊಡ್ತವೆ. ಫಾರ್ ಎಕ್ಸಾಂಪಲ್ ಅಲ್ಲಿರೋ ವರ್ಕರು ನೆಗ್ಲಿಜೆನ್ಸಿ ತೋರಿಸ್ತಿರ್ತಾರೆ. ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ನೆಗ್ಲಿಜೆನ್ಸಿ ತೋರಿಸೋದು, ಡಿಸ್ಆನೆಸ್ಟ್ ಅಂದರೆ ಅವನೇ ಕಳ್ತನ ಮಾಡೋದು ಆ ಪ್ರಾಡಕ್ಟ್ಗಳನ್ನಾಗಿರ್ಬೋದು. ಸೊ ಕೇರ್ಲೆಸ್ನೆಸ್ ಮಾಡೋದು. ಈಗ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಕೊಡಲಿಲ್ಲಂಗೆ ಕೇರ್ಲೆಸ್ ಆಗಿ ಮ್ಯಾನುಫ್ಯಾಕ್ಚರ್. ದೀಸ್ ಆರ್ ದ ಸಮ್ ಆಫ್ ದ ಹ್ಯೂಮನ್ ಕಾಸಸ್. ಹ್ಯೂಮನ್ ಕಾಸಸ್ arises from the humans only. So these include such unexpected events like dishonesty, careless, ಅಥವಾ ಸ್ಟಾಪೇಜ್ ಆಫ್ ವರ್ಕ್ ಡ್ಯೂ ಟು ಪವರ್ ಫೇಲ್ಯೂರ್, ಸ್ಟ್ರೈಕ್ಸ್ ಎಕ್ಸೆಟ್ರಾ. ಸ್ಟ್ರೈಕ್ ಮಾಡೋದು, ಪವರ್ ಇಲ್ಲ ಅಂದ ತಕ್ಷಣ ವರ್ಕ್ನ ಸ್ಟಾಪ್ ಮಾಡೋದು. ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ದಿ ಹ್ಯೂಮನ್ ಕಾಸಸ್. ಹ್ಯೂಮನ್ ಕಾಸಸ್ ಆಲ್ಸೋ ಎಫೆಕ್ಟ್ಸ್ ಫಾರ್ ದಿ ಬಿಸ್ನೆಸ್ ರಿಸ್ಕ್. ಸೊ ಒಂದು ಕಾರಣ ಯಾವುದಾಗಿರುತ್ತೆ, ಫಸ್ಟ್ನೇದು ನ್ಯಾಚುರಲ್ ಕಾಸಸ್. ನ್ಯಾಚುರಲ್ ಕಾಸಸ್ ಅಂದರೆ ನೈಸರ್ಗಿಕ ಕಾರಣಗಳು. ಯಾವ ಥರ ಅಂದರೆ ಫ್ಲಡ್ಡು, earthquake, lightning. And another cause is human causes like dishonesty by the employer, carelessness by the employees, negligence by employees, stopping work due to the power supply or doing strikes. These are the some of the example for the human cause. And third cause is economic cause. Economic cause. ಎಕನಾಮಿಕ್ ಕಾಸಸ್ ಮೀನ್ಸ್ ಆರ್ಥಿಕ ಕಾರಣಗಳು. ಆರ್ಥಿಕ ಅಂದರೆ ಫಾರ್ ಎಕ್ಸಾಂಪಲ್ ದಿಸ್ ಇನ್ಕ್ಲೂಡ್ ದ ಅನ್ಸರ್ಟನಿಟಿ ರಿಲೇಟಿಂಗ್ ಟು ದಿ ಡಿಮ್ಯಾಂಡ್ ಫಾರ್ ಗೂಡ್ಸ್. ಸೊ ಅಗೇನ್ the demand for goods may be the fluctuation in year by year. For example, this year the product will sell more, but we cannot predict the same product sell more in the next year. So demand for goods also the one of the economic causes. And another one is competition. For example, 2020 ಅಲ್ಲಿ ನನಗೆ ಯಾರು ಕಾಂಪಿಟೇಷನ್ ಕೊಡ್ತಿರಲ್ಲ, ನಾನು ಮಾಡಿರೋ ಪ್ರಾಡಕ್ಟ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡೋದು. ಬಟ್ ನೆಕ್ಸ್ಟ್ ಇಯರ್ ಕಾಂಪಿಟೇಷನ್ ಮೇ ಬಿ ಇನ್ಕ್ರೀಸಸ್, ಬೇರೆ ಒಬ್ಬ ಬಿಸ್ನೆಸ್ ಮ್ಯಾನು ಸೇಮ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ಎಕನಾಮಿಕ್ ಕಾಸ್. ಆ್ಯಂಡ್ ಪ್ರೈಸಸ್, ಈಗ ಫಾರ್ ಎಕ್ಸಾಂಪಲ್ ಪ್ರೈಸ್ ಮೇ ವೇರಿಯಸ್. ಈಗ ಒಂದು ರಾ ಮೆಟೀರಿಯಲ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಆ ಪ್ರೈಸು ಜಾಸ್ತಿನೇ ಆಗ್ಬೋದು, ಇಲ್ಲ ಕಡಿಮೆನೇ ಆಗ್ಬೋದು. ಸೊ ಚೇಂಜಸ್ ಆಫ್ ಪ್ರೈಸಸ್. ಕಲೆಕ್ಷನ್ ಆಫ್ ಡ್ಯೂಸ್ ಫ್ರಮ್ ಕಸ್ಟಮರ್ಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಸಾಲ ಕೊಟ್ಟಿರ್ತೀವಿ, ಸೊ ಆ ಸಾಲನ ಇನ್ ರಿಟರ್ನ್ ಆಗಿ ಕಸ್ಟಮರು ಲೇಟಾಗಿ ಕೊಡ್ಬೋದು ಅಥವಾ ಕೊಡದೇನೆ ಇರ್ಬೋದು. ಸೊ ದೀಸ್ ಆರ್ ಆಲ್ ದ ಡೆಬ್ಟ್ಸ್ ಆರ್ ಆಲ್ಸೋ ದಿ ಒನ್ ಆಫ್ ದಿ ಕಾಸಸ್ for the business risk. Economic causes, it includes the uncertainties relating to the demand for goods or competitions, price, collection of dues from the customers. Financial problems like risk in ಇಂಟ್ರೆಸ್ಟ್ ರೇಟ್ ಫ್ರಮ್ ಬಾರೋಯಿಂಗ್ ಮನಿ. ಫಾರ್ ಎಕ್ಸಾಂಪಲ್ ಒಂದು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀವಿ ಅಂದರೆ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ವಿತೌಟ್ ಕ್ಯಾಪಿಟಲ್ ವಿ ಕ್ಯಾನ್ ನಾಟ್ ಸ್ಟಾರ್ಟ್ ಎನಿ ಬಿಸ್ನೆಸ್. ಸೊ ಆ ಕ್ಯಾಪಿಟಲ್ನ ನಾವು ಹೇಗೆ ತೊಗೊಂಡಿರ್ತೀವಿ, ಫ್ರಮ್ ದ ಹೆಲ್ಪ್ ಆಫ್ ದಿ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀವಿ. ಸೊ ಆ ಲೋನಿಗೆ ನಾವು ಏನು ಕಟ್ಟಬೇಕಾಗಿರುತ್ತೆ, ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಸೊ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ಎಕನಾಮಿಕ್ ಕಾಸಸ್. ನಾವೇನು ಇಂಟ್ರೆಸ್ಟ್ ಪೇ ಮಾಡ್ತೀವಲ್ಲ, ಸೊ ಬಡ್ಡಿ ಅನ್ನೋದು ಇಯರ್ ಬೈ ಇಯರ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ causes for the business risk. And also the high tax rate also the one of the causes of economic causes.
ಸೊ ಫಾರ್ ಎಕ್ಸಾಂಪಲ್ ಮಿನಿಮಮ್ ಟ್ಯಾಕ್ಸ್ನ ನಾವು ಪೇ ಮಾಡಬೇಕು, ನಮ್ಮ ಇಯರ್ ಎಂಡಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡಿದ್ವಿ. ಸೊ ಎಷ್ಟು ಇನ್ಕಮ್ ಅರ್ನ್ ಮಾಡಿದ್ರೆ ಅಷ್ಟು ಪರ್ಸೆಂಟೇಜ್ ಆಫ್ ನಾವು ಟ್ಯಾಕ್ಸ್ ಪೇ ಮಾಡಿರ್ಬೇಕು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕನಾಮಿಕ್ ಕಾಸಸ್. ದೀಸ್ ಆರ್ ಇನ್ಕ್ಲೂಡ್ಸ್ ಅನ್ಸರ್ಟನಿಟಿ ರಿಲೇಟಿಂಗ್ ಟು ದಿ ಚೇಂಜಸ್ ಇನ್ ಪ್ರೈಸ್, ಚೇಂಜಸ್ ಇನ್ ಡಿಮ್ಯಾಂಡ್, ಚೇಂಜಸ್ ಇನ್ ಕಸ್ಟಮರ್ taste and preferences. And the fourth cause is other causes. Other causes. Here the other causes means unforeseen events. ಅಂದರೆ ನಾವು ನಿರೀಕ್ಷಣೆ ಮಾಡೋಕ್ಕಾಗೋರಿದಿಲ್ಲ. ಲೈಕ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್, ಸೊ ರಾಜಕೀಯ ಒತ್ತಡ ಇರ್ಬೋದು, ಮೆಕ್ಯಾನಿಕಲ್ ಫೇಲ್ಯೂರ್ ಸಚ್ ಆಸ್ ಬ್ರಸ್ಟಿಂಗ್ ಆಫ್ ಬಾಯ್ಲರ್. ಫಾರ್ ಎಕ್ಸಾಂಪಲ್ ನಾವು ಒಂದು ಮೆಷಿನ್ ಇಕ್ವಿಪ್ಮೆಂಟ್ಸ್ನ ತಗೊಂಡು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಮೆಷಿನರಿ ಏನಾಗ್ಬೋದು, ಭ್ರಷ್ಟ ಆಗೋ ಚಾನ್ಸಸ್ ಇರುತ್ತೆ, ಕೆಟ್ಟೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಅದರ್ ಕಾಸಸ್. ಸೊ ರಾಜಕೀಯ ಅಶಾಂತಿ, ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್, ಸೊ ಚೇಂಜಸ್ ಆಗ್ತಾ ಇರ್ತದೆ ಗೌರ್ಮೆಂಟ್ ಪಾಲಿಸಿ. ಸೊ ನಾವು ಒಂದು ವರ್ಷದಲ್ಲಿ 100 ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಇಯರ್ ಗೌರ್ಮೆಂಟ್ ಮೇ ಚೇಂಜಸ್ ದ ರೂಲ್ಸ್. ಲೈಕ್ 50 ಪ್ರಾಡಕ್ಟ್ಸ್ನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಮೋರ್ ದೆನ್ 50 ನಾವು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅನ್ನೋ ಒಂದು ರೂಲ್ಸ್ ತಂತಂದರೆ ಸೊ ಅದು ಯಾರಿಗೆ ರಿಸ್ಕ್ ತೊಂದರೆ ಆಗುತ್ತೆ, ಬಿಸ್ನೆಸ್ ಮ್ಯಾನಿಗೆ ತೊಂದರೆ ಆಗುತ್ತೆ. ಸೊ ಸಮ್ ಆಫ್ ದ ಅದರ್ ಕಾಸಸ್ ಲೈಕ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್, ಮೆಕ್ಯಾನಿಕಲ್ ಫೇಲ್ಯೂರ್ ಸಚ್ ಆಸ್ ಬ್ರಸ್ಟಿಂಗ್ ಆಫ್ ಬಾಯ್ಲರ್, ಸ್ಫೋಟ ಆಗೋ ಚಾನ್ಸಸ್ ಇರುತ್ತೆ, ಮೆಷಿನ್ ಸಹ ಕೆಡೋ ಚಾನ್ಸಸ್ ಇರುತ್ತೆ. ದೀಸ್ ಆರ್ ದ ಸಮ್ ಆಫ್ ದ ಕಾಸಸ್ ಆಫ್ ದಿ ಬಿಸ್ನೆಸ್ ರಿಸ್ಕ್. So first one is natural cause, and second one is human cause, third one is economic cause, and fourth one is the other causes. So again today we again move to the another topic is starting a business. Some basic factors. Starting a business. Starting a business. Starting a business, including the some of the basic factors. Now first chapter, in the first chapter, the last topic in first chapter is starting a business and basic, some of the basic factors relating to the starting a business. So starting a business enterprise similar to any other human effort. So ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಸಮ್ ಆಫ್ ದ ಬೇಸಿಕ್ ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಸೊ however the sum of the basic factor which must be considered anybody who is starting the business. ಒಬ್ಬ ಯಾವುದೇ ಒಂದು ಪರ್ಸನ್ ಆರ್ ಬಿಸ್ನೆಸ್ ಮ್ಯಾನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಸಮ್ ಆಫ್ ದ ಬೇಸಿಕ್ ಫ್ಯಾಕ್ಟರ್ಸ್ ರಿಲೇಟಿಂಗ್ ಟು ದಿ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಯು ಮಸ್ಟ್ ಫಾಲೋ ದೋಸ್ ಫ್ಯಾಕ್ಟರ್ಸ್. ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಿದ್ರೆ ಕೆಲವೊಂದು ನೀತಿ ನಿಯಮಗಳು ಇರುತ್ತೆ, ಅವನ್ನೆಲ್ಲ ಅವನು ಫಾಲೋ ಮಾಡ್ಕೊಂತ ಹೋದರೆ ಈಗ ಬಿಕೇಮ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ವಾಟ್ ಆರ್ ಆಲ್ ದೋಸ್ ಫ್ಯಾಕ್ಟರ್ಸ್ ಈಸ್, ಫಸ್ಟ್ ಒನ್ ಈಸ್ ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್. The first basic factor is selection of line of business. The first thing to be decided to any entrepreneur of a new business is the ನೇಚರ್ ಆ್ಯಂಡ್ ಟೈಪ್ ಆಫ್ ಬಿಸ್ನೆಸ್ ಟು ಬಿ ಅಂಡರ್ಟೇಕನ್. ಫಸ್ಟ್ ನಾವು ಒಂದು ಉದ್ಯಮನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಅದು ಯಾವ ಥರ ಇರಬೇಕು, ಸ್ಮಾಲ್ ಬಿಸ್ನೆಸ್ ಆಗಿರಬೇಕು, ಲಾರ್ಜ್ ಬಿಸ್ನೆಸ್ ಆಗಿರಬೇಕು. ವಿ ಕ್ಯಾನ್ ಥಿಂಕ್ ಇನ್ ಅಡ್ವಾನ್ಸ್. ಎನಿ ಎಂಟ್ರಪ್ರಿನರ್ ಅಂದರೆ ಒಂದು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್, ಈ ಮಸ್ಟ್ ಥಿಂಕ್ ದ what type of business he must start the, and he will absolutely like to enter the branch of industry and commerce. That branch of industry and commerce which are possibility of greater amount of profits. So ಯಾವ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟರೆ ಎಷ್ಟು ಪ್ರಾಫಿಟ್ಸ್ ಬರುತ್ತೆ, ಈ ಕ್ಯಾನ್ ಥಿಂಕ್ ಇನ್ ಅಡ್ವಾನ್ಸ್ ಓನ್ಲಿ. ಸೊ ಒಂದೇ ಸತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಾರ್ದು. ಸೊ ಈ ಮಸ್ಟ್ ಥಿಂಕ್ ವಾಟ್ ಟೈಪ್ ಆಫ್ ಬಿಸ್ನೆಸ್ ಐ ಕ್ಯಾನ್ ಸ್ಟಾರ್ಟ್, ಆ್ಯಂಡ್ ಇಫ್ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಆ ಬಿಸ್ನೆಸ್ಸಿನ ಪ್ರಾಫಿಟ್ಸ್ ಏನಾದರೂ ಬರುತ್ತಾ, ಲಾಸ್ ಆಗುತ್ತಾ ಅನ್ನೋದನ್ನ ಒಂದು ಬೇಸಿಕ್ ಮಿನಿಮಮ್ ಐಡಿಯಾ ಇಟ್ಕೊಂಡು ಸೆಲೆಕ್ಷನ್ ಆಫ್ ಎ ಲೈನ್ ಆಫ್ ಬಿಸ್ನೆಸ್, ಯಾವ ನಾನು ಬಿಸ್ನೆಸ್ಸಿಗೆ ಹೋದರೆ ಉತ್ತಮವಾಗಿ ಪ್ರಾಫಿಟ್ನ ಗಳಿಕೆ ಮಾಡೋದಂತ ಮುಂಚೆನೇ ತಿಳ್ಕೊಂಡಿರ್ಬೇಕು. ಇಟ್ ಈಸ್ ದಿ ಫಸ್ಟ್ ಫ್ಯಾಕ್ಟರ್ ಇನ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ದ ಅನದರ್ ಫ್ಯಾಕ್ಟರ್ ಈಸ್ ಸೈಜ್ ಆಫ್ ದಿ ಫರ್ಮ್. Size of the firm. Size of the firm or scale of its operation is another important decision to be taken at the start of the business. ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೇಜರಾಗಿ ಒಂದು ಏನು ಇಂಪಾರ್ಟೆಂಟ್ ಸ್ಟೆಪ್ ತೊಗೋಬೇಕು, ಸೈಜ್ ಆಫ್ ದಿ ಫರ್ಮ್.
Some factors favor large size whereas other tends to restrict the scale of operation. So ಒಂದು size of the business, it may be the large business or small business. We can think in advance. ಒಂದು ಸಣ್ಣ ಬಿಸ್ನೆಸ್ ನಾವು ಬೇಸಿಗೆ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ನಾವು ಒಂದು ಲಾರ್ಜ್ ಬಿಸ್ನೆಸ್ಸಿಗೆ ಹೋಗೋ ಮುಂಚೆ ಒಂದು ಸ್ಮಾಲ್ ಬಿಸ್ನೆಸ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೋಬೇಕು. ಏಕ್ದಮ್ ನಾವು ಒಂದು ಲಾರ್ಜ್ ಬಿಸ್ನೆಸ್ ಮಾಡ್ತಿದ್ದಂದರೆ ವಿ ಕ್ಯಾನ್ ಫೇಸ್ ಎ ಲಾಟ್ ಆಫ್ ರಿಸ್ಕ್ ಅಂಡ್ ಬೇಕಿದ್ರೆ ವಿ ಕ್ಯಾನ್ face the loss also. So before we starting the business, we can think about the size of the firm. It may be the small or it may be the large, and also arrange the necessary capital for business, and also you can arrange the capital for those business. For small business you can also arrange the capital, for large business also arrange the capital. But when we compare to capital from small business to large business, small business requires the less capital when we compare to the large business. You will start the operation as a large scale if the market conditions are uncertainty. So on large scale business na start ಮಾಡ್ತೆ ಅಂದರೆ ಅವ್ನು ಥಿಂಕ್ ಮಾಡ್ಬೇಕು, ಕಾಂಪಿಟೇಷನ್ ಇದೆನೋ ಇಲ್ವೋ, ರಿಸ್ಕ್ ಇದೆನೋ ಇಲ್ವೋ ಅನ್ನೋದನ್ನ ಫ್ಯೂಚರಾಗಿ ಥಿಂಕ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಒಂದು ಸೆಲೆಕ್ಷನ್ ಆಫ್ ಎ ಲೈನ್ ಆಫ್ ಎ ಬಿಸ್ನೆಸ್. ಅವ್ನು ಯಾವ ಬಿಸ್ನೆಸ್ನ ಕಾಮರ್ಸ್ ಬ್ರಾಂಚ್ಗೆ ಹೋಗ್ಬೇಕು, ಇನ್ನು ಇಂಡಸ್ಟ್ರಿ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನ ಥಿಂಕ್ ಮಾಡಬೇಕು. ಸೆಕೆಂಡ್ ಒಂದೇನು ಸೈಜ್ ಆಫ್ ದಿ ಫರ್ಮ್. ಸೊ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಲಾರ್ಜ್ ಇರಬೇಕು ಅನ್ನೋ ಥಿಂಕ್ ಮಾಡಬೇಕು. ದ ಥರ್ಡ್ ಒನ್ ಈಸ್ ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್. Choice of form of ownership. Here, with respect to the ownership, the business organization may take the form of sole proprietorship, partnership or joint stock company. So ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ, ಮೂರು ಥರ ಹೋಗಿ ನಾವು ಸ್ಟಾರ್ಟ್ ಮಾಡೋದು. ಒಂದೇದು ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸಿಂಗಲ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಒಬ್ಬ ವ್ಯಕ್ತಿ ಅಷ್ಟೇ ಅವನೇ ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡ್ಕೊಂತ ಸ್ಟಾರ್ಟ್ ಮಾಡ್ಕೊತ ಹೋಗೋದು. ಇನ್ನು ಅನದರ್ ಒನ್ ಈಸ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂದರೆ ನನ್ನ ಫ್ರೆಂಡ್ಸ್ನ ಕರ್ಕೊಳೋದು, ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಳೋದು, ಈ ಥರ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಥರ್ಡ್ ಒನ್ ಈಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಈಚ್ ಫಾರ್ಮ್ ಹ್ಯಾಸ್ ಇಟ್ಸ್ ಓನ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ತೀವಿ ಅಂದರೆ ಅದಕ್ಕೊಂದು ಅಡ್ವಾಂಟೇಜಸ್ಸು ಸಹ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಸಹ ಇರುತ್ತೆ. ಈಗ ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ತೀವಿ ಅಂದರೆ ಅವನೇ ಓಲ್ ಕ್ಯಾಪಿಟಲ್ ಈ ಕ್ಯಾನ್ ಓನ್ಲಿ ದ ಇನ್ವೆಸ್ಟ್, ಅಷ್ಟು ಬಂಡವಾಳನ ಅವನು ಒಬ್ಬನೇ ಹಾಕಬೇಕಾಗಿರುತ್ತೆ. ಅದೇ ಪಾರ್ಟ್ನರ್ಶಿಪ್ ಮಾಡಿದರೆ ಆ ಬಂಡವಾಳದಲ್ಲಿ ಅರ್ಧ ಹಾಕ್ಬೇಕು, ಇನ್ನು ಅರ್ಧ ಫ್ರೆಂಡ್ ಆಗ್ತದೆ. ಅದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡುತ್ತೆ ಅಂದರೆ ಎಲ್ಲರಿಂದ ಶೇರ್ನ ಇನ್ವೆಸ್ಟ್ ಮಾಡ್ಕೊತ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಇನ್ನೊಂದು ಬೆನಿಫಿಟ್ ಏನು ಬರುತ್ತೆ, ಪ್ರಾಫಿಟ್ನ ಅವ್ನು ಒಬ್ಬನೇ ಹಂಚ್ಕೋಬೋದು ಯಾವುದರಲ್ಲಿ, ಸೋಲ್ ಪ್ರೊಪ್ರೈಟರ್ಶಿಪ್. ಅದೇ ವೆನ್ ವಿ ಕಂಪೇರ್ ಟು ದಿ ಪಾರ್ಟ್ನರ್ಶಿಪ್ ಯು ಕ್ಯಾನ್ ಶೇರ್ ದ ಪ್ರಾಫಿಟ್ ಟು ಈಕ್ವಲ್ ಟು ದಿ ಅದರ್ ಪಾರ್ಟ್ನರ್ಸ್ ಆಲ್ಸೋ. ಕಂಪ್ನಿಯಲ್ಲಿ ಸಹ ಯಾರು ಶೇರ್ ಹಾಕಿರ್ತಾರೋ ಅವ್ರಿಗೆಲ್ಲರೂ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊತ ಹೋಗ್ಬೋದು. ಸೊ each firm has its own merits and demerits. The choice is situation of ownership will depend on the such owners. So ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಓನರ್ ಮಸ್ಟ್ ಥಿಂಕ್ he can start in a sole proprietorship or he can start with the partnership or can joint stock company. He must think in ಅಡ್ವಾನ್ಸ್ ಓನ್ಲಿ. ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡಿದರೆ ಬೆನಿಫಿಟ್ ಇದೆನೋ, ಪಾರ್ಟ್ನರ್ಶಿಪ್ ಮಾಡಿದರೆ ಬೆನಿಫಿಟ್ ಇದೆ, ಆ ಕಂಪ್ನಿ ಮಾಡಿದರೆ ಬೆನಿಫಿಟ್ ಅನ್ನೋನ ನಾವು ಮುಂಚೆನೇ ಸ್ಟಾರ್ಟಿಂಗ್ ಬಿಸ್ನೆಸ್ಸಲ್ಲಿ ಥಿಂಕ್ ಮಾಡ್ಕೊತ ಹೋಗ್ಬೇಕು. ದ ಫೋರ್ತ್ factor is financing the proposition. Financing the proposition. The another factor is financing concerned with providing the necessary capital for starting as well as for continuing the proposed business. For example, if we start any business we need the capital. So ನಾವು ಒಂದು ಕ್ಯಾಪಿಟಲ್ ಇಲ್ದಲೆ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೋಲ್ಲ. ಆ ಬಿಸ್ನೆಸ್ ಕ್ಯಾಪಿಟಲ್ ಸೋರ್ಸಸ್ ಆಫ್ ಹೇಗಿದೆ, ಫಿನಾನ್ಸ್ ತೊಗೊಳೋದು, ಬ್ಯಾಂಕಲ್ಲಿ ಲೋನ್ ತೊಗೊಳೋದು. ಸೊ ಈ ಇಯರ್ ನಾವು ಲೋನ್ ತೊಗೊಂಡು ಅಂದ ತಕ್ಷಣ ನೆಕ್ಸ್ಟ್ ಇಯರ್ ತೊಗೋಬಾರ್ದು ಅಂತೇನಿಲ್ಲ. ಸೊ ಇನ್ ಕೇಸ್ ನೆಕ್ಸ್ಟ್ ಇಯರ್ ಲಾಸ್ ಆಯ್ತಂದರೆ ಪ್ರಪೋಸಲ್ ಫ್ಯೂಚರ್ಲು ಸಹ ನಾನು ಲೋನ್ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗಿರುತ್ತೆ. ಸೊ ವೆನ್ ವಿ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ವಿ ಆಲ್ಸೋ ಥಿಂಕ್ ಅಬೌಟ್ ದಿ ಫಿನಾನ್ಸಿಂಗ್ ದ ಪ್ರಪೋಸಿಷನ್. ಸೊ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ ಲೈಕ್ building, machinery and equipments, current assets like raw materials, book, debts, stock and finished goods etc. So capital ಯಾವುದಕ್ಕೆ ಬೇಕು, ಫಿಕ್ಸ್ಡ್ ಅಸೆಟ್ ಲೈಕ್ ಫಿಕ್ಸ್ಡ್ ಅಸೆಟ್ ಮೀನ್ಸ್ ಟೇಬಲ್, ಚೇರ್ಸ್, ಲ್ಯಾಂಡ್, ಬಿಲ್ಡಿಂಗ್, ಮೆಷಿನ್ಸ್, ಇವಕ್ಕೆಲ್ಲದಕ್ಕೆ ನಾವೇನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಪರ್ಚೇಸ್ ಮಾಡೋಕ್ಕಾಗೋದು. ಸೊ ಕರೆಂಟ್ ಅಸೆಟ್ಸ್ ಲೈಕ್ ಮೆಟೀರಿಯಲ್ಸ್, ಬುಕ್, ಡೆಬ್ಟ್, ಸ್ಟಾಕ್ಸ್. So we can invest the money in current asset and also the fixed asset. So we can think in advance about the financing and the proposition. And the next is location of business enterprise. The another factor is location of business enterprise. Location of
business enterprises. So another factor when we starting a business we should consider is location of business enterprise. All important factor to be considered to start up the business is place where the enterprise will be the located. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದೆ ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಪ್ಲೇಸ್ ಆಲ್ಸೋ ದಿ ಪ್ಲೇಸ್ ಅ ವೈಟಲ್ ರೋಲ್. ಫಾರ್ ಎಕ್ಸಾಂಪಲ್ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾವ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದರೆ ಆ ಪ್ರಾಡಕ್ಟು ಸೇಲ್ ಆಗುತ್ತೆ, ಕಸ್ಟಮರಿಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ನಾವು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ವಿ ಶುಡ್ ಥಿಂಕ್ ಇನ್ ಅಡ್ವಾನ್ಸ್ ವೇರ್ ವಿ ಸೇಲ್ ದೋಸ್ ಪ್ರಾಡಕ್ಟ್. ಮುಂಚೆನೇ ನಾವು ರಿಸರ್ಚ್ ಮಾಡ್ಕೊಂಡಿರೋದು ಈ ಪ್ರಾಡಕ್ಟು ಯಾವ ಜನಗಳಿಗೆ ಬೇಕಾಗುತ್ತೆ, ಎಲ್ಲಿ ಸೇಲ್ ಮಾಡಿದರೆ ನಾವು ಹೈ ಇನ್ಕಮ್ ಅರ್ನ್ ಮಾಡ್ಬೋದು. ಸೊ ಪ್ಲೇಸ್ ಆಲ್ಸೋ ದಿ ಒನ್ ಆಫ್ ದಿ ವೈಟಲ್ ರೋಲ್ ಪ್ಲೇ ಇನ್ ದಿ business. So we should think in advance where we can start the business. If you start in that place, it can be the return income ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಸಹ ಥಿಂಕ್ ಮಾಡಬೇಕು. ಲೊಕೇಶನ್ ಆಫ್ ದಿ ಬಿಸ್ನೆಸ್ ಎಂಟರ್ಪ್ರೈಸ್. The another one is physical facilities. Another factor is physical facilities. The another factor is physical facilities. Availability of physical facilities including machines and equipments, building and support services are very important factor to be considered the start of the business. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಫಿಸಿಕಲ್ ಫೆಸಿಲಿಟೀಸ್ ಆಲ್ಸೋ ಇಂಪಾರ್ಟೆಂಟ್. ಬಿಲ್ಡಿಂಗ್ ಬೇಕಾಗಿರುತ್ತೆ, ಲ್ಯಾಂಡ್ ಬೇಕಾಗಿರುತ್ತೆ, ಮೆಷಿನ್ಸ್ ಬೇಕಾಗಿರುತ್ತೆ. ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಬೈ ಹ್ಯಾಂಡ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ನ ಬೈ ಹ್ಯಾಂಡ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಬಟ್ ಸಮ್ ಆಫ್ ದ ಅದರ್ ಪ್ರಾಡಕ್ಟ್ಸ್ ರಿಕ್ವೈರ್ಸ್ ದಿ machines. So machine also the place vital role, and equipment ಬೇಕಾಗುತ್ತೆ, ಬಿಲ್ಡಿಂಗ್ ಬೇಕಾಗುತ್ತೆ. ಸಪೋರ್ಟಿವ್ ಸರ್ವಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್. ಒಂದು ಸಪೋರ್ಟಿಂಗ್ ಸರ್ವಿಸ್ ಇದ್ದರೆ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂತ ಹೋಗ್ಬೋದು. ಸೊ ಸಪೋರ್ಟಿಂಗ್ ಸರ್ವಿಸ್ ಇಲ್ಲ ಅಂದರೆ ವಿ ಕ್ಯಾನಾಟ್ ಸ್ಟಾರ್ಟ್ ಬಿಸ್ನೆಸ್ ಅಟ್. ಸೊ ಸಮ್ ಡಿಫಿಕಲ್ಟೀಸ್ ಮೇ ಬಿ ಫೇಸ್ಡ್. Now decisions relating to the factor will depend on the nature and size of the business, availability of fund and process of ಪ್ರೊಡಕ್ಷನ್. ಸೊ ಯಾವ ಥರ ಫಿಸಿಕಲ್ ಫೆಸಿಲಿಟಿ ಡಿಪೆಂಡ್ಸ್ ಆಗಿರುತ್ತೆ. ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸೊ ಎಷ್ಟು ಮೆಷಿನರಿ ಬೇಕಾಗುತ್ತೆ, ಸ್ವಲ್ಪ ಕಡಿಮೆ ಮೆಷಿನ್ಸರಿ ಬೇಕಾಗಿರುತ್ತೆ, ಇಕ್ವಿಪ್ಮೆಂಟ್ಸ್ ಕಡಿಮೆ ಬೇಕಾಗುತ್ತೆ. ಅದೇ ಒಂದು ಲಾರ್ಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸೊ ದೊಡ್ಡ ದೊಡ್ಡ ಮೆಷಿನ್ಸ್ ಬೇಕಾಗಿರುತ್ತೆ. ಸೊ ದ ಫ್ಯಾಕ್ಟರ್ ವಿಲ್ ಡಿಪೆಂಡ್ ಅಪಾನ್ ದಿ ನೇಚರ್ ಆ್ಯಂಡ್ ಸೈಜ್ ಆಫ್ ದಿ ಬಿಸ್ನೆಸ್. ದ ಅನದರ್ ಫ್ಯಾಕ್ಟರ್ ಈಸ್ ಪ್ಲಾಂಟ್ ಲೇಔಟ್. Another factor is plant layout. Once the requirement of physical facility has been determined, the entrepreneur should draw a layout plan showing the arrangement of these facilities. Layout means the physical arrangement of machines and equipment. So ಒಂದ್ಸತಿ ನಾವು machine and equipmentsನ ತಂದಿದ್ದೀವಿ ಅಂದರೆ ಅದನ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಎಲ್ಲಿ ಪ್ಲಾಂಟ್ ಇದು ಇಡಬೇಕು ಅನ್ನೋದನ್ನ ನಾವು ಥಿಂಕ್ ಮಾಡಬೇಕು. ಸೊ ಅದನ್ನ ಇಡಬೇಕಂದ್ರೆ ಬಿಲ್ಡಿಂಗ್ ಬೇಕಾಗಿರುತ್ತೆ, ಲ್ಯಾಂಡ್ ಬೇಕಾಗಿರುತ್ತೆ. ಸೊ ಒನ್ಸ್ ವಿ ಅರೇಂಜ್ ದ ಫಿಸಿಕಲ್ ಫೆಸಿಲಿಟಿ ವಿ ಶುಡ್ ಆಲ್ಸೋ ಥಿಂಕ್ ಅಬೌಟ್ ದಿ ಪ್ಲಾಂಟ್ ಲೇಔಟ್. So another factor we should consider is competent and committed workforce. Competent and committed workforce. Competent and committed workforce. Every enterprise needs the competent, committed workforce to perform various activities so that physical and financial resources are converted into desired output. Physical and financial resources andre capital, physical resources machinery, this can be converted into desired output. Since no individual enterprise can require skilled and unskilled workers and managerial staffs. So committed workforce, ಫಾರ್ ಎಕ್ಸಾಂಪಲ್ ಲೇಬರ್ ಇರೋ ಸ್ಕಿಲ್ಫುಲ್ ಆಗಿರಬೇಕು, ಅವನು ಒಂದು ವರ್ಕ್ ಮಾಡ್ತಿದ್ರೆ ಫುಲ್ಲಿ ಕಮಿಟೆಡ್ ಟು ವರ್ಕ್, ಆ ವರ್ಕಿಗೆ ಅವ್ನು ಫುಲ್ ಕಮಿಟ್ ಆಗಿ ವರ್ಕ್ ಮಾಡ್ಕೊತ ಹೋಗ್ಬೇಕು. ಫುಲ್ ಆಫ್ ಆನೆಸ್ಟ್ ಇರಬೇಕು, ಕೇರ್ಲೆಸ್ ಮಾಡಬಾರ್ದು, ನೆಗ್ಲಿಜೆನ್ಸಿ ಮಾಡಬಾರ್ದು. ಸೊ ವಿ ಕ್ಯಾನ್ ಥಿಂಕ್ ಇನ್ ಅಡ್ವಾನ್ಸ್ ಓನ್ಲಿ. ವೆನ್ ವಿ ಸ್ಟಾರ್ಟಿಂಗ್ ದ ಬಿಸ್ನೆಸ್ ವಿ ಕ್ಯಾನ್ ಹೈರ್ ದ ಸ್ಕಿಲ್ಡ್ ಲೇಬರ್. ಯು ಮಸ್ಟ್ ಬಿ ಇನ್ ಆನೆಸ್ಟ್ ಆ್ಯಂಡ್ ಯು ಮಸ್ಟ್ ಬಿ ಹ್ಯಾವಿಂಗ್ ಎ ಸಮ್ ಆಫ್ ದ ಸ್ಕಿಲ್ಫುಲ್ ಐಡಿಯಾಸ್. ಆ್ಯಂಡ್ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಟ್ಯಾಕ್ಸ್ ಪ್ಲಾನಿಂಗ್. Here tax planning has become necessary these days because there are number of tax laws in the country. So ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಸೊ ಟ್ಯಾಕ್ಸ್ ಸಹ ನಾವು ಪೇ ಮಾಡ್ಬೋದು. ಡೈರೆಕ್ಟ್ ಟ್ಯಾಕ್ಸ್ ಆರು ಪೇ ಮಾಡ್ಬೋದು, ಇಂಡೈರೆಕ್ಟ್ಲಿ ವಿ ಕ್ಯಾನ್ ಪೇ ದ ಟ್ಯಾಕ್ಸ್. ಸೊ ಎನಿ ವೇ ಡೈರೆಕ್ಟ್ ಆಗಾರು ಪೇ ಮಾಡ್ಬೋದು ಟ್ಯಾಕ್ಸ್ನ, ಇಂಡೈರೆಕ್ಟ್ ಆಗಾರು ಪೇ ಮಾಡ್ಬೋದು ಟ್ಯಾಕ್ಸ್ನ. ಸೊ ವಿ ಶುಡ್ ಥಿಂಕ್ ಇನ್ ಅಡ್ವಾನ್ಸ್.
ಸೊ ಟ್ಯಾಕ್ಸ್ ಪ್ಲಾನಿಂಗ್ ಆಲ್ಸೋ ಇರಬೇಕು, ಟ್ಯಾಕ್ಸ್ನ ಆದಷ್ಟು ಅವಾಯ್ಡ್ ಮಾಡ್ಕೊತ ಹೋಗ್ಬೇಕು ಇನ್ ಪಾಸಿಟಿವ್ ವೇಯಲ್ಲಿ. ಸೊ ಡಿಡಕ್ಷನ್ಸ್ ಇರುತ್ತೆ, ಸರ್ಟನ್ ಡಿಡಕ್ಷನ್ ವಿ ಕ್ಯಾನ್ ಕ್ಲೈಮ್ ದೋಸ್ ಡಿಡಕ್ಷನ್ ಅಂಡ್ ನಂಬರ್ ಆಫ್ ಟ್ಯಾಕ್ಸ್ ಲ್ಯಾಕ್ಸ್ ಇನ್ ದಿ ಕಂಟ್ರಿ. ಎವ್ರಿ ಆಸ್ಪೆಕ್ಟ್ಸ್ ಆಫ್ ದಿ ಫಂಕ್ಷನ್ ಆಫ್ ಮಾಡರ್ನ್ ಬಿಸ್ನೆಸ್ ದ ಫೌಂಡರ್ ಆಫ್ ಬಿಸ್ನೆಸ್ ಹ್ಯಾಸ್ ಟು ಕನ್ಸಿಡರ್ಡ್ ಇನ್ ಅಡ್ವಾನ್ಸ್ ದ ಟ್ಯಾಕ್ಸ್ ಲಯಬಿಲಿಟೀಸ್ ಅಂಡರ್ ವೇರಿಯಸ್ tax laws. Businessmen should know about some of the rules and regulations relating to the tax planning, because he can avoid the tax in a positive way. ಸೊ ಬಂದಿರೋ ಪ್ರಾಫಿಟ್ನೆಲ್ಲ ಅವ್ನು ಟ್ಯಾಕ್ಸಿಗೆ ಪೇ ಮಾಡ್ಕೊತ ಹೋಗ್ತಿದ್ರೆ ಸೊ ಬಿಸ್ನೆಸ್ ಗ್ರೋ ಆಗ್ತಾ ಹೋಗೋದಿಲ್ಲ. ಸೊ ಈ ಶುಡ್ take a necessary step to avoid the tax. So it is also you should consider while we starting a business. The last one is launching the enterprise. Launching the enterprise. After taking all the factors, you should launch the enterprise. After the decision relating to the above mentioned factors have been taken, the entrepreneur go and ahead with after launching the enterprise, which should be mobilizing various resources, fulfilling the necessary legal formalities, starting the production of initiating the sales promotion. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅವ್ನು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು, ಎಷ್ಟು ಜನ ಎಂಪ್ಲಾಯೀಸ್ ಕರ್ಕೋಬೇಕು, ಅವ್ರಿಗೆ ಯಾವ ಥರ ಸ್ಯಾಲ್ರಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಒಂದು ಲಾಂಚ್ ಮಾಡ್ತೀನಿ ಯಾವ ಪ್ಲೇಸಲ್ಲಿ ಲಾಂಚ್ ಮಾಡಬೇಕು. ಯು ಶುಡ್ ಅವೇರ್ ಅಬೌಟ್ ದಿ ಲಾಂಚಿಂಗ್ ದ ಎಂಟರ್ಪ್ರೈಸ್ ಆಲ್ಸೋ. ಪ್ಲೇಸ್ನ ಡಿಸೈಡ್ ಮಾಡ್ಕೋಬೇಕು, ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತೀನಿ ಆ ವರ್ಕರ್ಸಿಗೆ ಕರೆಕ್ಟಾಗಿ ಸ್ಯಾಲ್ರಿ ಕೊಡಬೇಕು, and those workers can be skilled laborers. So we should consider these factors while we starting a business. The first one is selection of line of business, in which way you can start the business, ಯಾವ ಬಿಸ್ನೆಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ಮುಂಚೆ ಥಿಂಕ್ ಮಾಡಬೇಕು. ಅಂಡ್ ಆಲ್ಸೋ ಸೆಕೆಂಡ್ ಒನ್ ಇಸ್ ಸೈಜ್ ಆಫ್ ದಿ firm. So it may be the large firm or it may be the small firm. You should think in advance only. And choice of form of ownership. So partnership ಮಾಡಿದ್ರೆ ಬೆಸ್ಟ್, ಆರ್ ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡಿದ್ರೆ ಬೆಸ್ಟ್, ಆರ್ ಕಂಪ್ನಿ ಮಾಡಿದ್ರೆ ಬೆಸ್ಟ್ ಅನ್ನೋದನ್ನ ಥಿಂಕ್ ಮಾಡಬೇಕು. ಆ್ಯಂಡ್ ಅನದರ್ ಇಸ್ ಫೈನಾನ್ಸಿಂಗ್ ದ ಪ್ರೊಪೊಸಿಷನ್. ಸೊ ಫೈನಾನ್ಸಿಂಗ್ ಥಿಂಕ್ ಮಾಡಬೇಕು, ಸೋರ್ಸಸ್ ಆಫ್ ಕ್ಯಾಪಿಟಲ್, ವೇರ್ ಟು ಅರೇಂಜ್ ದೋಸ್ ಕ್ಯಾಪಿಟಲ್ಸ್, ಆ್ಯಂಡ್ ಲೊಕೇಶನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್, ಎಲ್ಲಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಸಕ್ಸಸ್ ಆಗುತ್ತೆ. ಸೊ ಪ್ಲೇಸ್ ಆಲ್ಸೋ ಪ್ಲೇಸ್ ಎ ವೈಟಲ್ ರೋಲ್ ಇನ್ ದಿ ಬಿಸ್ನೆಸ್. ಆ್ಯಂಡ್ ದಿ another one is physical facilities. ಸೊ ಮೆಷಿನರಿ, ಇಕ್ವಿಪ್ಮೆಂಟ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ನ ಫೆಸಿಲಿಟೀಸ್ ತೊಗೋಬೇಕು, ಅಂತ ತೊಗೊಂಡಿದ್ದನ್ನ ಎಲ್ಲಿ ಸುಟೇಬಲ್ ಪ್ಲೇಸಲ್ಲಿ ಅರೇಂಜ್ ಮಾಡಬೇಕು. ಆ್ಯಂಡ್ ಲೇಟರ್ ಈಸ್ ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕ್ ಫೋರ್ಸ್.